ಅವರು ಸಂಗೀತ ಧ್ಯಾನ ಮಾಡುತ್ತೆ. ಅದಕ್ಕಾಗಿ ಎಲ್ಲರೂ ತಾವು ಧ್ಯಾನದಿಂದ ಇರಬೇಕಂತ ಹೇಳಿ ನೀವು ಧ್ಯಾನ ಮಾಡಿದ್ರೆ ಅವರು ಸಂಗೀತವನ್ನು ನಮಗೆ ನೀಡುತ್ತಾರೆ. ಅದಕ್ಕಾಗಿ ಎಲ್ಲರೂ ನೀವು 10 ನಿಮಿಷ ಕಾಲ ಧ್ಯಾನ ಮಾಡಿ ಅಸಾರು ನಿಮ್ಗೆ ನೀಡ್ತಾರೆ ಸಂಗೀತ. ಎಲ್ಲರೂ ಧ್ಯಾನಕ್ಕೆ ಕುಳಿತುಕೊಳ್ಳಿ. ನನ್ನ ಹೆಸರು ಎಸ್.ಎನ್. ರೇಮಣ್ಣ ಅಂತ, ಗಣಿತ ಶಿಕ್ಷಕನಾಗಿ ನಮ್ಮ ಸಿರುಗುಪ್ಪ. ಆದರೆ ಈಗ ಪ್ರಸ್ತುತ ನಾನು ಬಳ್ಳಾರಿ ತಾಲೂಕಿನ ಮೋಕ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗಣಿತ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತು ನಾನು ಬೇರೆ ಕಾರ್ಯಕ್ರಮಗಳು ಒಪ್ಕೊಂಡಿದ್ದೆ, ಯಾಕಂದ್ರೆ ನಾಳೆ ರಾಷ್ಟ್ರೀಯ ಪ್ರೇಮ ದಿನಾಚರಣೆ ಇದೆ. ಆದರೆ ನಮ್ಮ ಈ ತಂಡವನ್ನು ನಾನು ಯಾವತ್ತೂ ಬಿಟ್ಕೊಡಲ್ಲ, ಚೆನ್ನಾಗಿ ಹೇಳಿದ್ದಾರೆ. ಯಾಕಂದ್ರೆ ಇಲ್ಲಿ ನನ್ನ ಏನೇ ಕೆಲಸ ಇದ್ರು ಸಹಿತ ನಾನು ಧ್ಯಾನ ಮಂದಿರಕ್ಕೆ ಮಾತ್ರ ಕಾರ್ಯಕ್ರಮ ಮಿಸ್ ಮಾಡಲ್ಲ. ಬಹಳ ಬಿಸಿ ಶೆಡ್ಯೂಲ್ ಇರುತ್ತೆ. ಅದರ ನಡುವೆ ಈ ಒಂದು ಗೆಳೆತನ ನಮ್ಗೆ ಯಾವತ್ತೂ ಸಿಗಲ್ಲ ಅಂತ ಹೇಳ್ತಾ ಒಂದು ಶರೀಫರ ತತ್ವಪದದೊಂದಿಗೆ ನನ್ನ ಕಾರ್ಯಕ್ರಮ ಪ್ರಾರಂಭ. ಎಲ್ಲರೂ ಧ್ಯಾನಕ್ಕೆ ಕುಳಿತುಕೊಳ್ಳಿ. ಯಾರ್ಯಾರು ಚೇರ್ ಮೇಲೆ ಕುಳಿತುಕೊಂಡಿದ್ದೀರೋ ಅಲ್ಲೇ ಕುಳಿತುಕೊಂಡು ನಿಮ್ 2 ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ಳಿ. ಹಾಗೆ ಯಾರ್ಯಾರು ಕೆಳಗಡೆ ಕುಳಿತುಕೊಂಡಿದ್ದೀರೋ ನಿಮ್ 2 ಕಾಲುಗಳನ್ನ ಕ್ರಾಸ್ ಮಾಡಿ. ಯಾರ್ಯಾರು ಚಸ್ಮಾ ಹಾಕೊಂಡಿದ್ದೀರೋ ದಯವಿಟ್ಟು ಎಲ್ಲರೂ ಚಸ್ಮಾವನ್ನು ತೆಗೆದು ಸೈಡಿಗೆ ಇಟ್ಕೊಳ್ಳಿ. ನಿಮ್ 2 ಕೈಗಳನ್ನ ಪರಸ್ಪರ ಜೋಡಿಸಿಕೊಳ್ಳಿ. ಹಾಗೆ ನಿಧಾನವಾಗಿ ನಿಮ್ 2 ಕಣ್ಗಳನ್ನು ಮುಚ್ಚಿಕೊಳ್ಳಿ. ಯಾರು ಕಣ್ಗಳನ್ನು ಬಿಡಬೇಡಿ. ಕೇವಲ 10 ನಿಮಿಷಗಳ ಕಾಲ ಈ ಧ್ಯಾನವನ್ನು ಮಾಡೋಣ ಮಾಸ್ಟರ್ಸ್. ಈ ಸಂಗೀತ ಧ್ಯಾನ ಜೊತೆಗೆ ನಮ್ಮ ಧ್ಯಾನ. ಯಾರು ಕಣ್ಣು ಬಿಡಬೇಡಿ, ದಯವಿಟ್ಟು ಯಾರು ಕಣ್ಣು ಬಿಡಬೇಡಿ. ಕೇವಲ ಶ್ವಾಸದ ಮೇಲೆ ಮಾತ್ರ ಗಮನ ಇರಬೇಕು. ಶ್ವಾಸದ ಮೇಲೆ ಧ್ಯಾಸ. ಕೇಳ ಜಾಣ ಶಿವಧಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕೇಳ ಜಾಣ ಶಿವಧಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ನಿನ್ನೊಳಗ ನೀನು ತಿಳಿದು ನೋಡಣ್ಣ. ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕಾಶಿಯ ಯಾತ್ರೆಯ ಚೆನ್ನಾಗಿ ಮಾಡು, ಕಾಶಿಯ ಯಾತ್ರೆಯ ಚೆನ್ನಾಗಿ ಮಾಡು. ಹಸಿದು ಬಂದವರಿಗೆ ಅನ್ನವ ನೀಡು, ದಾನ ಧರ್ಮವ ನಿತ್ಯನಿ ಮಾಡಣ್ಣ. ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕೇಳ ಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಸೊಕ್ಕದ ಸುಟ್ಟು ಬೂದಿಯ ಮಾಡು, ಸೊಕ್ಕದ ಸುಟ್ಟು ಬೂದಿಯ ಮಾಡು. ಗರ್ವವೆಂಬುದು ಹರಾಣ ಮಾಡು, ಸಿಟ್ಟು ಬಂದಾಗ ನಿಧಾನ ಮಾಡಣ್ಣ. ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕೇಳ ಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಲಾಭವ ನೋಡಿ ವ್ಯಾಪಾರ ಮಾಡು, ಲಾಭವ ನೋಡಿ ವ್ಯಾಪಾರ ಮಾಡು. 8 ದಿನಕ್ಕೊಮ್ಮೆ ಲೆಕ್ಕವ ಮಾಡು, ಸ್ನೇಹ ಕಂಡಲ್ಲಿ ವಸ್ತಿ ಮಾಡಣ್ಣ. ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕೇಳ ಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ನಿನ್ನೊಳಗ ನೀನು ತಿಳಿದು ನೋಡಣ್ಣ.
ನೋಡಿ ಔಷಧ ಕೊಡು, ರೋಗವ ನೋಡಿ ಔಷಧ ಕೊಡು, ಬೆಳ್ಳ ಬೆಳತನ ಬೋಧವ ಮಾಡು, ಕಟ್ಟಿಗೆ ಕುಂತು ಕಚೇರಿ ಮಾಡು, ಮಾಡಿ ನೋಡಿ ನ್ಯಾಯ ಕೇಳಗಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ಕೇಳಗಾನ ಶಿವಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಸಹಕಾರ ಕಂಡಲ್ಲಿ ಸಲಾಮು ಮಾಡು, ಸಹಕಾರ ಕಂಡಲ್ಲಿ ಸಲಾಮು ಮಾಡು, ವೈರಿಯ ಕಂಡಲ್ಲಿ ಧೈರ್ಯ ಮಾಡು, ಮಡದಿಯ ನುಡಿ ಕೇಳಿ ಜಗಳಕ್ಕೆ ನೊಬ್ರು ಕೂಡ, ಮಡದಿಯ ನುಡಿ ಕೇಳಿ ಜಗಳಕ್ಕೆ ನೊಬ್ರು ಕೂಡ ಓದಗಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ಕೇಳಜಾನ ಶಿವಜಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ತಂದೆ ತಾಯಿಯ ಸೇವಾ ಮಾಡು, ತಂದೆ ತಾಯಿಯ ಸೇವಾ ಮಾಡು, ಮೋಕ್ಷದ ಮಾರ್ಗವ ದಾರಿಯ ಹಿಡಿಯು, ಶಿಶುನೊಳಗೀಶನ ಪಾದಕ ಒಂದಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ಕೇಳಗಾನ ಶಿವಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಓಕೆ, ಎಲ್ಲರೂ ಮತ್ತೆ ಕಾರ್ಯಕ್ರಮಕ್ಕೆ ಹೋಗೋಣ. ಎಲ್ಲರೂ ಕಾರ್ಯಕ್ರಮಗಳಿಗೆ ಬರಬೇಕಂತ ಕೇಳ್ಕೊತಿದ್ವಿ. ಎಲ್ಲರೂ ಜೋರಾದ ಚಪ್ಪಾಳೆ. ಈ ಸಂಸ್ಥೆಯ ಹಿತೈಷಿಗಳಾದ ಶ್ರೀ ಬಸಲಿಂಗಪ್ಪ ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಅದೇ ರೀತಿ ಇನ್ನೊಬ್ಬ ಅನುಭವಿ ಭೂತಗುಪ್ಪೆಯ ಶ್ರೀ ಬಸಣ್ಣ ಸರ್ ಅವರಿಗೂ ಕೂಡ ಮತ್ತೊಮ್ಮೆ ಸುಸ್ವಾಗತ. ಗೋವಿಂದರಾಜ್ ಸರ್ ಅಂತ ಸಿಂಧನೂರಿನ ಉಪನ್ಯಾಸಕರು. ಅದೇ ರೀತಿ ಸಣ್ಣ ಸಣ್ಣ ಉದ್ಯಮಗಳನ್ನು ಕೂಡ ನಡೆಸ್ತಾರೆ. ಲಾಭದ ಉದ್ದೇಶ ಜಾಸ್ತಿ ಇರೋಲ್ಲ, ಯಾಕಂದ್ರೆ ಅತ್ಯಂತ ಸರಳವಾದ ಜೀವನ ನಡೆಸ್ತಾ ಆಧ್ಯಾತ್ಮ ಬಸವ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದಾರೆ. ಅಲ್ಲೇ ಅವರು ಆಧ್ಯಾತ್ಮ ಪ್ರಚಾರ ಮಾಡ್ತಾ, ಅಂದ್ರೆ ತಮ್ಮ ಮನಸ್ಸು ಸಂತೋಷಕ್ಕಾಗಿ ಮಾಡ್ತಾರೆ, ಬೇರೆ ಉದ್ದೇಶ ಇಲ್ಲ ಅಂತ ಗೋವಿಂದರಾಜ್ ಸರ್ ಅವರು ಕೆಲವು ಸಮಯ ನಮ್ಮೊಡನೆ ಚಿಂತನೆ ಮಂಥನ ಮಾಡ್ತಾರೆ. ನಾವು ದಯವಿಟ್ಟು ಶಾಂತರಾಗಿ ಎಷ್ಟೊತ್ತು ಮಾಡಿದಾಗ ಕೇಳಬಹುದಂತ ನಾವು ಪ್ರೇಮದ ಮಾರ್ಗದ ಬಳಿಗೆ ಹೋಗುತ್ತೇವೆ. ವೇಷೆಯ ಬಳಿ ಹೋಗುತ್ತಿರಲಿ, ದೇವಸ್ಥಾನಕ್ಕಾದರೂ ಹೋಗುತ್ತಿರಲಿ, ಹೋಗುತ್ತಿರುವುದು ಮಾತ್ರ ಪ್ರೇಮದ ದ್ವಾರದ ಬಳಿ. ಆಯ್ಕೆ ತಪ್ಪಾಗಿರಬಹುದು, ಆಕಾಂಕ್ಷೆ ಪ್ರೇಮದ ಪ್ರೇಮದ ಅಮೃತ ವರ್ಷ ಸುರಿಯಲೆಂದು ನಾವುಗಳೆಲ್ಲ ಬಯಸುತ್ತೇವೆ. ಆದರೆ ನಮ್ಮ ಪಾತ್ರೆ ಅಮೃತವನ್ನು ಸಂಪಾದಿಸಲು ಯೋಗ್ಯವಾಗಿರುವುದಿಲ್ಲ. ಆದ್ದರಿಂದಲೇ ನಮ್ಮ ಜೀವನ ಪ್ರೇಮವಿಲ್ಲದೆ ಬಡವಾಗಿ ಕಳೆದು ಹೋಗುವುದು. ಧ್ಯಾನದ ಅತಿರಿಕ್ತವಾದವಾಗಿ ಬೇರಾವ ಮಾರ್ಗವೂ ಇಲ್ಲ. ಧ್ಯಾನಕ್ಕಿಂತ ಮಿಗಿಲಾದ ಬೇರಾವ ಮಾರ್ಗವೂ ಇಲ್ಲ. ಮಾರ್ಗ ಯಾವುದೇ ಆಗಿರಲಿ, ಪಿರಾಮಿಡ್, ಪತಂಜಲಿ, ಯಾವುದೇ ಆಗಿರಲಿ, ಅವೆಲ್ಲವೂ ಕೂಡ ಧ್ಯಾನದ ರೂಪಗಳು. ಪ್ರಾರ್ಥನೆ ಆಗಿರ್ಬೋದು, ಪೂಜೆ ಆಗಿರ್ಬೋದು, ವಿಪಾಸನ ಆಗಿರ್ಬೋದು, ಯೋಗ ಆಗಿರ್ಬೋದು, ಸಾಂಖ್ಯ, ಭಕ್ತಿ,
ಸನ್ಯಾಸ ಎಲ್ಲವೂ ಕೂಡ ಧ್ಯಾನ. ಧ್ಯಾನದ ಅರ್ಥ ಚಿತ್ತದ ಮೌನ ಮತ್ತು ನಿರ್ವಿಚಾರ. ವ್ಯವಸ್ಥಿತವಾಗಿ ಮನೆಯಲ್ಲಿ ಅಧ್ಯಯನ ಮಾಡಿ ಅಭ್ಯಾಸ ಮಾಡಿ ಹೋಗ್ತಾನೆ. ಧ್ಯಾನ ಕೇಂದ್ರಕ್ಕೆ ಬರುವ ಪೂರ್ವದಲ್ಲಿ ನಮ್ಮ ಜೀವನದಲ್ಲಿ ನಾವು ಅನುಸರಿಸತಕ್ಕ ಜೀವನ ಪದ್ಧತಿಗಳೇ ಧ್ಯಾನದ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರುತ್ತವೆ. ಜೀವನದಲ್ಲಿ ನಾವು ಅರ್ಥವಿಹೀನವಾದ ಕೆಲಸಗಳನ್ನು ಮಾಡಿ ಧ್ಯಾನದಲ್ಲಿ ಯಶಸ್ಸನ್ನು ಸಾಧಿಸಬೇಕಾದ್ರೆ ಸಾಧ್ಯ ಆಗುವುದಿಲ್ಲ. ಜೀವನಕ್ಕೂ ಧ್ಯಾನಕ್ಕೂ ಅವಿನಾಭಾವ ಸಂಬಂಧವಿದೆ. ಕಣ್ಣು ಮುಚ್ಚಿ ಕುಳಿತ ಏಕೈಕ ಕಾರಣಕ್ಕಾಗಿ ಧ್ಯಾನ ಪ್ರಾಪ್ತವಾಗ್ತದೆ ಎಂಬುದು ಹುಸಿ. ಅದು ಧ್ಯಾನವನ್ನ ಕಲ್ಪಿಸಿಕೊಳ್ಳತಕ್ಕ ಒಂದು ಪ್ರಯತ್ನವೇ ವಿನಃ ಆಂತರ್ಯದಲ್ಲಿ ಧ್ಯಾನದ ಸುಖವನ್ನು ಅನುಭವಿಸುವುದು ಬದುಕಿನ ಕುರಿತಾಗಿರುವ ನಮ್ಮ ನಿಲುವುಗಳೇ ಅದರ ಪ್ರೇರಕವಾದ ಅಂಶಗಳು ಎಂಬುದನ್ನು ನಾನು ಜೀವನವೇ ಧ್ಯಾನ, ಜೀವನದ ನಿಲುವುಗಳೇ ಧ್ಯಾನ. ಆ ಕುರಿತಾಗಿ ಈ ದಿನ 8 ಅಂಶಗಳ ಮೇಲೆ ನಾನು ನಿಮ್ಮ ಜೊತೆಗೆ ಮಾತನಾಡಲಿಕ್ಕೆ ಬಯಸ್ತೇನೆ. 1 ದೃಶ್ಯ ಮತ್ತು ಸಂಕಲ್ಪ. ಅದರಲ್ಲಿ ನಮಗೆ ಹೇಳಿದರು ಸ್ವಲ್ಪ ಕಠಿಣವಾದ ಪ್ರೌಢಾವಸ್ಥೆಯ ಭಾಷೆಯನ್ನು ಮಾತಾಡಿದ್ರೆ ಎಲ್ಲರಿಗೂ ಗೊತ್ತಾಗಲಿಕ್ಕೆ. ಆದ್ರೆ ಬೀಸುವ ತಂಗಾಳಿ ನನ್ನ ಮನೆಯ ಕಿಟಕಿಯ ಮುಖೇನವಾಗಿ ನನಗೆ ಬಂದು ತಲುಪಿದ್ರೆ ಚೆನ್ನಾಗಿತ್ತು ಎಂದು ಬಯಸಬಹುದಷ್ಟೇ. ಆದ್ರೆ ಅದು ಯಾರೊಬ್ಬರನ್ನ ಉದ್ದೇಶವಾಗಿ ಇಟ್ಟುಕೊಂಡು ನಾಳೆ ಬೀಸುತ್ತದೆ. ಚಿಂತನೆ ಯಾರೊಬ್ಬರನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಚಿಂತಿಸಲಿಕ್ಕೆ ಚಿಂತಕ. ಹಾಗಾಗಿ ನಾನೊಂದಿಷ್ಟು ನನ್ನದೇ ಆದ ಭಾಷೆಯಲ್ಲಿ ಮಾತನಾಡುವ ಅಭ್ಯಾಸ. ಭಾಷಿಕ ಬೆಲೆಗೆ ನನಗೆ ಮಾತಾಡತಕ್ಕ ನನ್ನ ನಿಲುವಿನಲ್ಲಿ ಯಾವುದೇ ನನಗೆ ಇಲ್ಲ. ದೃಶ್ಯ ಮತ್ತು ಸಂಕಲ್ಪ ಶರೀರ ಶುದ್ಧಿಯ ಅಂತರಂಗ ಸೂತ್ರ. ಚಿತ್ತಶಕ್ತಿಗಳ ರೂಪಾಂತರಣೆ ವಿಚಾರ ಶುದ್ಧಿಯ ಸೂತ್ರ. ಭಾವ ಶುದ್ಧಿಯ ರಸಾಯನ ಸಂಯತ್ ರೂಪಾಂತರಣೆ ಸೂತ್ರ. ಶುದ್ಧಿ ಮತ್ತು ಶೂನ್ಯತೆಯಿಂದ ಸಮಾಧಿ ಪ್ರಾಪ್ತಿ. ಸಮಾಧಿಯೇ ದ್ವಾರ ಎಂದು ಧ್ಯಾನದಲ್ಲಿ ನಾವು ಗ್ರಹಿಸಬೇಕಾದ ಅಂಶಗಳು. ಈ ಅಂಶಗಳ ಗ್ರಹಿಕೆ ಆಳವಾಗಿ ಅರ್ಥೈಸಿಕೊಂಡು ನಾವು ಧ್ಯಾನದ ಪ್ರವಾಹದಲ್ಲಿ ಧುಮುಕಿದರೆ ನಾವು ಅದರ ಹೆಚ್ಚು ಅಂಶವನ್ನ, ಅದರ ಧಾರೆಯನ್ನು ನಾವು ಅನುಭವಿಸಬಹುದು ಅಂತ ಸಾಧಕರು ಹೇಳ್ತಾರೆ. ಸಮಯದ ಅಭಾವದಿಂದ ನಾವು ಬಹಳ ವಿಸ್ತಾರವಾಗಿ ಹೇಳತಕ್ಕ ಮಾತು ಮಾಡುತ್ತೇವೆ. ಸಂಕ್ಷಿಪ್ತ ಮತ್ತು ಸರಳವಾಗಿ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ದೃಶ್ಯ ಮತ್ತು ಸಂಕಲ್ಪ ಅಂತ ಕರೆ. ಈ ದೃಶ್ಯ ಇದೆಯಲ್ಲ, ಈ 16 ವರ್ಷದ ನಿಮ್ಮ ದೃಶ್ಯ ಇಂತಹ ಒಂದು ಕಟ್ಟಡ ಮತ್ತು ಇಂತಹ ಒಂದು ವಾತಾವರಣ ಮತ್ತು ಕಾರ್ಯಕ್ರಮವನ್ನು ರೂಪಿಸಿದೆ. ಆದರೆ 16 ವರ್ಷದ ಈ ಅವಧಿಯಲ್ಲಿ ಇಷ್ಟೇ ಪ್ರಬಲವಾದ ದೃಶ್ಯ ನಿಮ್ಮನ್ನ ಧ್ಯಾನದ ವಲಯದಲ್ಲಿ ನಿಮ್ಮನ್ನ ಕಾಡಿ ನಿಮ್ಮನ್ನ ಎಷ್ಟು ಎತ್ತರ ಕೊಯ್ದಿದೆ ಎಂಬುದನ್ನ ನೀವೇ ಅದನ್ನ ವ್ಯಾಖ್ಯಾನಿಸಬೇಕು. ಯಾರೋ ಒಬ್ಬರು ಹೇಳಕ್ಕೆ ಬರತಕ್ಕಂಥ ಈ ಭೂಮಿಯ ಮೇಲೆ ಅನೇಕ ಮನುಷ್ಯರು ಹುಟ್ಟುತ್ತಾರೆ, ಸಾಯ್ತಾರೆ. ಪ್ರತಿನಿತ್ಯ ಭಾರತ ದೇಶದಲ್ಲಿ ಒಂದು ಲೆಕ್ಕಾಚಾರದ ಪ್ರಕಾರ 62,000 ಜನಸಂಖ್ಯೆ. ಅದಕ್ಕೆ 2 ಪಟ್ಟು ಹುಟ್ಟುತ್ತಾರೆ. ಅದು ಬೇರೆ. ಹುಟ್ಟೋದು ಸಾಯೋದು ನಿರಂತರವಾಗಿರ್ತಕ್ಕ ಪ್ರಕ್ರಿಯೆ. ಆದರೆ ಹುಟ್ಟಿ ನಾವು ಬದುಕನ್ನು ನಡೆಸಿ ಏನನ್ನ ಈ ಭೂಮಿಯಲ್ಲಿ ನಾವು ಬಿಟ್ಟು ಹೋದ್ವಿ ಎಂಬುದು ಮುಖ್ಯವಾಗುತ್ತೆ.
ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಕೃಷಿ ಎಂಬುದು ಬಹಳ ಮುಖ್ಯ. ನಾವು ಹುಟ್ಟಿ ಬಂದ ಮೇಲೆ ನಮಗೆ ದೇವರ ಅನುಭವ ಆಗದೇ ಇದ್ದರೆ ದೊಡ್ಡ ನಷ್ಟ ಇಲ್ಲ. ನಮಗೆ ಜ್ಞಾನ ಪ್ರಾಪ್ತಿ ಆಗದೇ ಇದ್ರೆ ಏನು ದೊಡ್ಡ ನಷ್ಟ ಅಲ್ಲ. ಆತ್ಮಜ್ಞಾನಿಗಳಾಗದೇ ಇದ್ರೆ ಏನು ದೊಡ್ಡ ನಷ್ಟ ಅಲ್ಲ. ಜ್ಞಾನದಿಂದ ನಾವು ಏನಾದ್ರೂ ಸಂಪಾದಿಸ್ತಾ ಇದ್ರೆ ಅದೇನು ದೊಡ್ಡ ನಷ್ಟ ಅಲ್ಲ. ಅದು ಅಂತ ದೊಡ್ಡ ನಷ್ಟ ಅಂತ ನನಗೆ ಅನಿಸುದಿಲ್ಲ. ಆದ್ರೆ ಕೃಷಿಯೇ ಇಲ್ಲದ ಜೀವನವನ್ನ ನಡೆಸಿದ್ರೆ ಒಂದು ದೊಡ್ಡ ಬಯಕೆಗಳಿಲ್ಲದ, ಆಂತರ್ಯದಲ್ಲಿ ತುಮುಲಗಳಿಲ್ಲದ ಬದುಕನ್ನು ನಡೆಸುವುದಿಲ್ಲ. ಅದೊಂದು ಅತ್ಯಂತ ದಾರಿದ್ರ್ಯದ ಬದುಕು. ನಮಗೆ ತುಮಲಗಳಿರಬೇಕು ಜೀವನ. ಅದಕ್ಕೆ ಸತ್ಯದ ತೃಷೆ ಬಹಳ ದೊಡ್ಡದು ಅಂದ್ರೆ ಈ ಧ್ಯಾನದ ಮೂಲಕ ಏನನ್ನ ನಾವು ಹುಡುಕ್ಲಿಕ್ಕೆ ಹೊರಟಿದ್ದೇವೆ ಎಂಬುದೊಂದು ಕೃಷಿ. ಅದು ಹುಡುಕಾಟ. ಧರ್ಮಸ್ಥಳಕ್ಕೆ ಹೋದ್ರು, ತಿರುಪತಿಗೆ ಹೋದ್ರು, ಶ್ರೀಶೈಲಕ್ಕೆ ಹೋದ್ರು, ಬದರಿಗೆ ಹೋದ್ರು, ಕಾಶಿಗೆ ಹೋದ್ರು, ಎಲ್ಲರೂ ಕೂಡ ಭಗವಂತನ ಹುಡುಕಾಟಕ್ಕಾಗಿ ಹೋದವರೇ. ಮಾರ್ಗಗಳು ತಪ್ಪಾಗಿರಬಹುದು, ಆದ್ರೆ ಅವ್ರು ಯಾರು ಧರ್ಮದ್ರೋಹಿಗಳಲ್ಲ, ಆಧ್ಯಾತ್ಮದ ವಿರೋಧಿಗಳಲ್ಲ. ಮಾರ್ಗಗಳ ತಪ್ಪುವಿಕೆಯಿಂದಾಗಿ ಅವರು ಹಾಗೆ ಹೋಗುತ್ತಿದೆ. ಧ್ಯಾನಕ್ಕೆ ಕುಳಿತದ್ದು ಸಹಿತ ಆಂತರ್ಯದಲ್ಲಿರುವ ಚೈತನ್ಯದ ಹುಡುಕಾಟಕ್ಕೆ ವಿನ ಮತ್ತೊಂದಕ್ಕೆ ಇಲ್ಲ. ಆಧ್ಯಾತ್ಮದ ಒಂದು ಸಖೀಲ ಧ್ಯಾನ. ವಿರಾಟಕ್ಕೆ ತೃಷ್ಯ ಬೇಕು. ಧ್ಯಾನದ ಮೂಲ ಉದ್ದೇಶ ವಿರಾಟ್ ಸ್ವರೂಪವಾಗಿರುವ ಚೈತನ್ಯದ ಅನುಭವವನ್ನು ನಮ್ಮದಾಗಿಸಿಕೊಳ್ಳತಕ್ಕ ಒಂದು ಸಾಧನ. ಮತ್ತೆ ನಾನು ಆಗಲೇ ಹೇಳಿದಾಗೆ ಧ್ಯಾನ ತುಂಬಾ ವೈಯಕ್ತಿಕವಾದದ್ದು. ಅದು ನಮ್ಮ ಆಂತರ್ಯದ ಮೇಲಿನ ಪರಿಣಾಮಕ್ಕೆ ಸಂಬಂಧಪಟ್ಟಿದೆ. ಎಲ್ಲರೂ ಈಗ ಧ್ಯಾನದಲ್ಲಿ ತೊಡಗೋಣ ಅಂದಾಗ ಸರ್ ಬಹಳ ತುಂಬಾ ಸೊಗಸಾಗಿ ಮಾಡಿದ್ದು. ಹಾಡನ್ನು ನಾವು ಎಲ್ಲರೂ ಕೇಳಿದ್ವಿ ಅಂತೇನಿಲ್ಲ, ಧ್ಯಾನ ಎಲ್ಲರೂ ಮಾಡಿದ್ವಿ ಅಂತೇನಿಲ್ಲ. ಆದ್ರೆ ಈ ಕೊಠಡಿಯಲ್ಲಿ ಕುಳಿತು ನಾವೆಲ್ಲರೂ ಧ್ಯಾನಕ್ಕೆ ಕುಳಿತವರಂತೆ ನಟಿಸಿದ್ದೇವೆ. ಆದ್ರೆ ಧ್ಯಾನ ಮಾಡಿದ್ದು ಯಾರು ಎಂಬುದು ಅವರವರಿಗೆ ಅದು ಗೊತ್ತಾಗ್ತದೆ. ಅದಕ್ಕೆ ಧ್ಯಾನ ಎಂಬುದು ವೈಯಕ್ತಿಕವಾದ ಸಾಧನೆಯ ಹಾದಿಯಲ್ಲಿ ನಮಗೆ ನಾವೇ ಆದೇಶವನ್ನು ಮಾಡಿದ್ದೇವೆ. ಅಂದ್ರೆ ಮನಸ್ಸು ಸದಾ ಮತ್ತೊಂದು ಕಡೆಗೆ ಹೇಳಿ ನಾನೇನೋ ಮನೆಯಲ್ಲಿ ಬಿಟ್ಟು ಬರ, ನಾನು ಯಾರಿಗೂ ಏನು ಹೇಳೋದನ್ನು ಬಿಟ್ಟು ಬರ ಅನ್ನತ ಚಟಪಟಿಕೆಯನ್ನ ಮನಸ್ಸು ಸದಾ ನಿರಂತರವಾಗಿ ಮಾಡುತ್ತದೆ. ಆ ಮನಸ್ಸನ್ನ ನಾವು ಮನಸ್ಸಿಗೆ ಆದೇಶವನ್ನು ಕೊಡಬೇಕು. ಅದನ್ನು ಹತ್ತಿಕ್ಕಬಾರದು, ಅದನ್ನು ದಮನ ಮಾಡಬಾರದು. ಧ್ಯಾನದಲ್ಲಿ ಒಂದೊಮ್ಮೆ ಯಾವುದೇ ಆಲೋಚನೆಗಳು ಬಂದ್ರೆ ಅದರ ಪಾಡಿಗೆ ಅದನ್ನು ತರಲಿಕ್ಕೆ ಬಿಡಬೇಕು. ಆದ್ರೆ ಅದಕ್ಕೆ ತಡೆಗೋಡಿಯನ್ನ ಒಟ್ಟಿದ್ರೆ ಅದು ಇನ್ನೊಂದು ರೂಪದಲ್ಲಿ ವ್ಯಕ್ತ, ಅದು ಸ್ಫೋಟ, ಹಾಗೆ ಬಿಡೋದು. ಅದಕ್ಕೆ ಧ್ಯಾನದಲ್ಲಿ ನಾನು ಧ್ಯಾನದಲ್ಲಿ ಪ್ರವೇಶ ಮಾಡುತ್ತೇನೆ, ಮಾಡಿಯೇ ತೀರುತ್ತೇನೆ ಎಂಬತಕ್ಕ ಒಂದು ದೃಢ ಸಂಕಲ್ಪ ನಮಗೆ ಬೇಕಾಗುತ್ತೆ. ಅದಕ್ಕೆ ಶರಣರವರ ಮೆಲ್ಲ ಆಮೇಲೆ ದೇಹಕ್ಕೆ ಅದು ಆಕ್ರಮಿಸಿಕೊಳ್ಳುತ್ತೆ. ಧ್ಯಾನದಲ್ಲಿ ದೇಹ ಮತ್ತು ಮನಸ್ಸಿನ ಹಿತಮಿತವಾಗಿರತಕ್ಕ ಅದರ ಹತೋಟಿಗೆ, ಅದರ ಮೇಲಿನ ಪ್ರಜ್ಞೆಯನ್ನು ಸಾಧಿಸುವುದಾಗಿ. ಅದಕ್ಕೆ ದೇಹದಲ್ಲಿ ಗಂಟುಗಳನ್ನು ಸೃಷ್ಟಿ ಮಾಡಿ ಬೇರೆ ಬೇರೆ ಕಾಯಿಲೆಗಳು ಬರ್ಲಿಕ್ಕೆ ಉಂಟು. ಸುಳ್ಳು ರೋಗಗಳಿಗೆ ಸುಳ್ಳು ಔಷಧಿಗಳಂತ ಒಬ್ಬರು ಬರೀತಾರೆ. ಜಗತ್ತಿನಲ್ಲಿ ರೋಗಗಳು ಸುಳ್ಳು, ಅದು ನಮಗೆ ಗೊತ್ತಿರುವುದು. ಆಸ್ಪತ್ರೆಯ ಮುಂದೆ ಸೇರಿರುವ ಬಹಳಷ್ಟು ಜನಗಳಿಗೆ ಗೊತ್ತಿಲ್ಲ ಅವರ ರೋಗಗಳೇ ಸುಳ್ಳು. ಆ ವೈದ್ಯರು ಕೊಡತಕ್ಕ ಔಷಧಿಗಳು ಎರಡನೇ ಸುಳ್ಳಾಗಿ, ಅದರಿಂದ ಔಷಧಿಯಿಂದ ಖಂಡಿತ ಕೂಡ ಕಾಯಿಲೆಗಳು ವಾಸಿ ಆಗುದಿಲ್ಲ. ಯಾಕಂದ್ರೆ ರೋಗ ಎಂದು ಬಂದವನೇ ಮೊದಲನೇ ಸುಳ್ಳು, ಆ ರೋಗಿ ಎಂದು ಭಾವಿಸಿ ಔಷಧಿ ಕೊಡೋದು ಎರಡನೇ ಸುಳ್ಳು. ಸುಳ್ಳು ರೋಗಗಳಿಗೆ ಸುಳ್ಳು ಔಷಧಿ. ಕಾರಣ ಏನಂದ್ರೆ ಮನಸ್ಸಿನ ಚಟುವಟಿಕೆಗಳನ್ನು ಅರಿಯದೆ ಮನಸ್ಸನ್ನೇ ತಾನೆಂದು ಭಾವಿಸಿ ಮನಸ್ಸಿನಿಂದ ಉಂಟಾಗಿರುವ ವಿಷದ ಅಂಶಗಳನ್ನು ದೇಹದವರೆಗೆ ಆಕ್ರಮಿಸಿಕೊಳ್ಳಲಿಕ್ಕೆ ಬಿಟ್ಟಿರತಕ್ಕ ಅಜ್ಞಾನದ ಪರಿಣಾಮಗಳು. ಧ್ಯಾನ ಮನ ಮತ್ತು ದೇಹದ ನಡುವಿನ ಒಂದು ಸರಾಗವಾದ ರಸ್ತೆಯನ್ನು ನಿರ್ಮಿಸುವ ಒಂದು ತಂತ್ರಜ್ಞಾನ. ವೆರಿ ಅಮೇಜಿಂಗ್. ಅದಕ್ಕೆ ಧ್ಯಾನದ ವ್ಯಾಖ್ಯಾನವನ್ನು ಅರಿಬೇಕು. ಮತ್ತೆ ಶರಣರು ಈ ಕುರಿತಾಗಿ ಬಹಳ ಅಧ್ಯಯನ ಮಾಡಿದ್ದಾರೆ.
ದೇಹವೇ ದೇವಾಲಯ ಅಂತ ಹೇಳಿ ಸರಿ, ಕಾಯವೇ ಕೈಲಾಸ. ಮತ್ತು ದೇಹವನ್ನ ಮೀರಿದ ದೇವಾಲಯ ಜಗತ್ತಿನಲ್ಲಿ ಎಲ್ಲಿ ಇರಲಿಕ್ಕೆ ಸಾಧ್ಯ? ಸ್ವರ್ಗ, ನರಕ, ಕೈಲಾಸ, ವೈಕುಂಠಾದಿಗಳೆಲ್ಲವೂ ಮನುಷ್ಯನ ದೇಹ ಮನಗಳಲ್ಲಿ ವ್ಯಾಪಕವಾಗಿ ಹರಡಿವೆ. ಸ್ವರ್ಗ ನರಕಗಳಿಗೆ ಯಾವುದೇ ಒಂದು ಭೌಗೋಳಿಕವಾದಂತ ವಲಯ ಇಲ್ಲ, ಅದು ಎಲ್ಲೂ ಉಪಸ್ಥಿತಿ ಇಲ್ಲ. ಮನುಷ್ಯನ ದೇಹ ಮತ್ತು ಮನಸ್ಸಿನ ವಲಯವೇ ಅದರ ವಾಸಸ್ಥಾನ. ಕಾಯವೇ ಕೈಲಾಸ ಅಂತ ಹೇಳಿದರು ಸರ್, ದೇಹವೇ ದೇವಾಲಯ ಅಂತ. ಮತ್ತೆ ಸಭ್ಯತೆ ಎಂಬುದು ಕುರಿತಾಗಿ ಗಮನ ಹರಿಸಿದ್ದಾರೆ. ಸಭ್ಯತೆ ಬಲು ಗೊಂದಲಗಳನ್ನು ಉಂಟು ಮಾಡಿ ಸಭ್ಯತೆಯನ್ನು ನಾವು ಒತ್ತಾಯ ಪೂರ್ವಕವಾಗಿ ರೂಢಿಸಬಹುದು. ಆದ್ರೆ ಏನಾಗ್ತದೆ, ಈಗ ನನಗೆ ಒಂದೊಂದ್ಸರಿ ಹೀಗೆ ಅನಿಸ್ತದೆ, ಬಸವ ಕೇಂದ್ರಕ್ಕೆ ನಾವು ಹೋದ ತಕ್ಷಣನೇ ಶರಣಾರ್ಥಿ ಅಂತ ಮಾತಾಡ್ಲಿಕ್ಕೆ ಶುರು. ಇನ್ನು ಯಾರೋ ಮಂದಿರಕ್ಕೆ ಹೋದ ತಕ್ಷಣ ಓಂ ಶಾಂತಿ ಅಂತ ಹೇಳಲಿಕ್ಕೆ ಶುರು. ಮತ್ತೆ ಮಸೀದಿಗೆ ಹೋದ ತಕ್ಷಣನೇ ಅನ್ನೊಂದು ಶಬ್ದವನ್ನು ಹೇಳಲಿಕ್ಕೆ ಶುರು. ಏನಾಗ್ತದೆ ಇದು? ಸಭ್ಯತೆಯನ್ನ ನಾವು ರೂಢಿಸಿಕೊಳ್ಳತಕ್ಕಂಥ ಹಾಗೆ ಅಲ್ಲ. ಮನುಷ್ಯ ಸಭ್ಯತೆಯನ್ನು ರೂಢಿಸಿಕೊಂಡಿದ್ದು ಆಂತರಿಕ ಪ್ರವೇಶ ಆಗಿರುತ್ತದೆ, ಅದು ಬೇರೆ ಬೇರೆ ಇರುತ್ತೆ. ಅದಕ್ಕೆ ಪರ್ಸನಾಲಿಟಿ ಅನ್ನತಕ್ಕ ಇಂಗ್ಲಿಶಿನ ಪದ ಕನ್ನಡದಲ್ಲಿ ಮುಖವಾಡವನ್ನು ಕಳಚಿಕೊಳ್ಳುವುದೇ ಬಹಳ ಮುಖ್ಯವಾದ ಸಂಗತಿ. ಅದನ್ನು ಮುಂದೆ ಗಮನಿಸಿ. ಮತ್ತೆ ಶರೀರ ಶುದ್ಧಿ ಇದೆಯಲ್ಲ, ಇದು ಪ್ರಾಥಮಿಕ ಹೆಜ್ಜೆಯಾಗಿ ಯಾವುದಕ್ಕೆ? ಸಾಧನೆಗೆ. ಶರೀರ ಶುದ್ಧಿ ಆಗಿರ್ಬೇಕಂದ್ರೆ ಮನ ಶುದ್ಧವಾಗಿ ಜೀವನದಲ್ಲಿ ಸದಾ ಸೃಜನಾತ್ಮಕವಾದ ಕೆಲಸಗಳನ್ನ ಮಾಡುವುದರಿಂದ ದೇಹ ಮತ್ತು ಮನಸ್ಸು ಬೇರೆ ಬೇರೆ ಅಲ್ಲ ಎಂಬುದು ಸೃಜನಾತ್ಮಕವಾದ ಕೆಲಸಗಳನ್ನು ನಾನಾಗ ಹೇಳಿ ಆಫೀಸ್ನಲ್ಲಿ ಕುಳಿತು ಯಥೇಚ್ಛವಾಗಿ ಲಾಂಛನ ತಗೊಂಡು ಧ್ಯಾನ ಕೇಂದ್ರಕ್ಕೆ ಬಂದು ಧ್ಯಾನ ಮಾಡ್ತೇನೆ ಅಂತ ಹೇಳಿದ್ರೆ ಮನಸ್ಸು ನಿಯಂತ್ರಣಕ್ಕೆ ಬರೋದಿಲ್ಲ. ಮನೆಯಲ್ಲಿ ಅಸಭ್ಯವಾಗಿ ವರ್ತಿಸಿ ಮಡದಿಗೆ ಬಾಯಿ ಬಂದ ಬೈದು ನಾನು ಧ್ಯಾನ ಕೇಂದ್ರದಲ್ಲಿ ಬಂದು ಶಾಂತಿಯನ್ನು ಹುಡುಕ್ತೇನೆ ಅಂದ್ರೆ ಸಾಧ್ಯ ಇಲ್ಲ. ಸಮಾಜವನ್ನು ಲೂಟಿ ಹೊಡೆದು ಬಂದು ಕೂಡುತ್ತೇನೆ ಅಂದ್ರೆ ಸಾಧ್ಯ ಇಲ್ಲ. ರಾಜಕಾರಣಿಯಾಗಿ ಜನಸಾಮಾನ್ಯರನ್ನ ಲೂಟಿ ಮಾಡಿ ಬಂದು ಧ್ಯಾನ ಕೇಂದ್ರದಲ್ಲಿ ಕೂಡುತ್ತೇನೆ ಅಂದ್ರೆ ಸಾಧ್ಯ ಇಲ್ಲ. ಇವೊಬ್ಬ ರಾಜಕಾರಣಿಯನ್ನು ತಂದು ಇಲ್ಲಿ ಕೂಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ಕೂಡೋದು ಇಲ್ಲ. ಅವ್ರಿಗೆ ಅಧಿಕಾರವೇ ಪ್ರಿಯವಾಗಿರುತ್ತದೆ, ಧ್ಯಾನ ಕೇಂದ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರು ಅದನ್ನೇ ಅತಿಯಾಗಿ ಪ್ರೀತಿಸ್ತಾರೆ. ಹಾಗಾಗಿ ನಮ್ಮ ಬದುಕಿನ ಚಟುವಟಿಕೆಗಳು ನಮ್ಮ ಧ್ಯಾನದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರ್ತವೆ. ಹಾಗಾದ್ರೆ ನಾವು ಮಾಡತಕ್ಕ ವ್ಯಾಪಾರ, ವ್ಯವಹಾರ ಮೊದಲಾದವುಗಳು ಕೂಡ ನಾವು ಮಾಡಬಾರ್ದು, ಬಿಟ್ಬಿಡ್ಬೇಕು ಅನ್ನತಕ್ಕ ಮಾತ್ರ ಇಲ್ಲ. ಆತ್ಮಸಾಕ್ಷಿಯಾಗಿ ಆ ಕೆಲಸ ಕಾರ್ಯಗಳೆಲ್ಲವನ್ನು ಮಾಡ್ತಾ ಇದ್ರು ಸಹ ಮನುಷ್ಯ ಯಾವುದೇ ಕೆಲಸ ಮಾಡುವುದು. ಅದು ನೋಡಿದ್ರೆ 12ನೇ ಶತಮಾನದಲ್ಲಿ ಕಳ್ಳತನ ಮಾಡುವವರು ಸಹಿತ ಇರ್ಲಿಕ್ಕೆ ಕಳ್ಳತನ ಮಾಡಿದ ಶರಪಿತ್ತು. ಮತ್ತೆ ವೇಶ್ಯಾವಾಟಿಕೆ ಮಾಡತಕ್ಕವರಿತ್ತು. ಅವೆಲ್ಲರೂ ಶರಣರಾದ ಮೇಲೆ ಎಂತ ಪರಿವರ್ತನೆಯ ಬದುಕು ನಡೆಸಿದರು ಎಂಬುದು. ಇನ್ನು 3ನೇ ಅಂಶ ಚಿತ್ತ ಶಕ್ತಿಗಳ ರೂಪಾಂತರಣೆ. ಚಿತ್ತ ಒಂದು ಶಕ್ತಿ, ಅದನ್ನ ರೂಪಾಂತರಣೆ ಮಾಡುವಂತ ಶರಣರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಕಾಮ ಕ್ರೋಧ ಮದಮತ್ಸರಾದಿಗಳಿರತಕ್ಕ ಅರಿಷಟ್ಟು ವರ್ಗಗಳನ್ನ ಊರ್ಧ್ವಮುಖಕ್ಕೆ ಏರಿಸತಕ್ಕ ಒಂದು ಪ್ರಯತ್ನ. ಅದು ಕುಂಡಲಿನಿ ಅಂತ ಹೇಳ್ಬಿಟ್ಟು ಒಂದು ತಂತ್ರಗಾರಿಕೆ ಇದೆ. ಅದು ನಮ್ಮಲ್ಲಿರುವ ಕೋಪವನ್ನು ನಾವು ಬಳಸತಕ್ಕ ವಿಧಾನ, ನಮ್ಮಲ್ಲಿರತಕ್ಕ ನಿರಾಶೆಯನ್ನು ಬಳಸತಕ್ಕ ವಿಧಾನ, ವೈರಾಗ್ಯವನ್ನು ಬಳಸತಕ್ಕ ವಿಧಾನ, ನಮ್ಮಲ್ಲಿರತಕ್ಕ ದೇಹದ ಸಾಮರ್ಥ್ಯವನ್ನು ಬಳಸತಕ್ಕ ವಿಧಾನ, ಮನಸ್ಸಿನ ಕಠಿಣತೆಯನ್ನು ನಾವು ಸಾಧನೆಗೆ ಬಳಸಿಕೊಳ್ಳತಕ್ಕ ವಿಧಾನ ಬಹಳ ಮುಖ್ಯವಾದ. ಅಂದ್ರೆ ಸರ್ ಹೇಳಿದ್ರಿ ಮಾತಾಡ ಎಷ್ಟೋ ಸಮಯದವರೆಗೂ ಧ್ಯಾನಕ್ಕೆ ಕೂಡೋದಿದೆಯಲ್ಲ, ಅದು ಕಾನ್ಸಂಟ್ರೇಟ್ ಬಹಳ ಮುಖ್ಯವಾಗುತ್ತೆ. ಆ ಸಾಮರ್ಥ್ಯವನ್ನ ಊರ್ಧ್ವಮುಖಕ್ಕೆ ಏರಿಸ್ತಕ್ಕದ್ದು, ಅಧೋಮುಖವಾಗಿ ಹೋಗತಕ್ಕದ್ದನ್ನು ಊರ್ಧ್ವಮುಖಕ್ಕೆ ಏರಿಸ್ತಕ್ಕ ಒಂದು ಸಾಮರ್ಥ್ಯ. ಅದಕ್ಕೆ ಚಿತ್ತಶಕ್ತಿಗಳ ರೂಪಾಂತರಣೆ. ಯಾಕಂದ್ರೆ
ಎನ್ನ ಮನವು ಹತ್ತಿಯ ಹಣ್ಣು ನೋಡಲಿ. ಮನಸ್ಸಿಗೆ ಎಲ್ಲರೂ ಮನಸ್ಸು ಹಂಗೆ ಇರ್ತದೆ. ಬಹಳ ಸಾರಿ ಹಂಗೆ ಅಂತಿರ್ತದೆ, ನಮ್ಮ ಮನಸ್ಸು ಚೆನ್ನಾಗಿಲ್ಲ, ನನ್ನ ಮನಸ್ಸು ತುಂಬಾ ದುರ್ಬಲ ಇದೆ. ಹೆಚ್ಚು ಕಡಿಮೆ ಎಲ್ಲರ ಮನಸ್ಸು ಅನ್ನುವಂತ ಕಾಂಟೆಂಟ್ ಹಂಗೆ ಅದು. ನಾವು ಬಹಳ ಸದೃಢರಂತೆ ಕಾಣ್ಬೋದು, ನಾಗರಿಕರಂತೆ ಕಾಣ್ಬೋದು, ಮತ್ತೆ ಹೇಗೆ ಕಾಣ್ಬೋದು. ಅಂದ್ರೆ ಮನಸ್ಸಿನ ದೌರ್ಬಲ್ಯ ಎಂಬುದು ಸಹಜವಾಗಿ ಭಾಗಶಃ ಎಲ್ಲರಿಗೆ ಹಾಗೆ ಇದೆ. ಮನಸ್ಸಿನ ಚಟುವಟಿಕೆ ಎಲ್ಲರಿಗೂ ಹಾಗೆ ಇದೆ. ಅದಕ್ಕೆ ನಕಾರಾತ್ಮಕವಾದದ್ದನ್ನು ಹೆಚ್ಚು ಮನಸ್ಸು ನೆನಪಿಸಿಕೊಳ್ಳುತ್ತದೆ. ಇದು ಮನಸ್ಸಿನ ಕೆಲಸ. ನಕಾರಾತ್ಮಕವಾದ ಅವುಗಳು ಹೋಗ್ಬೇಕಂದ್ರೆ ಹೇಗ್ ಮಾಡಬೇಕು ಎಂಬುದು ಬಹಳ ಮುಖ್ಯ. ಅದಕ್ಕೊಬ್ಬ ಅಂಕಲ್ ಹೇಳ್ತಾರೆ, ಆಫೀಸಿಗೆ ಹೋದ ತಕ್ಷಣನೇ ತಮ್ಮ ಆಫೀಸಿನ ಮುಖ್ಯಾಧಿಕಾರಿಯನ್ನು ಕಂಡ್ರೆ ಈ ಕೆಲಸಗಾರರಿಗೆ ಸಿಟ್ಟು ಬಂದ್ಬಿಡುದು. ಎಂತ ಸಿಟ್ಟು ಬಂದ್ಬಿಡುತ್ತಂದ್ರೆ ಅವನು ಹೊಡೆದು ಬಿಡ್ಬೇಕಂತ ಸಿಟ್ಟು ಬಹಳ ಪೀಡಿಸ್ತಾನೆ ಆಫೀಸಿನಲ್ಲಿ. ಅದಕ್ಕೆ ಒಬ್ಬ ಗುರೂಜಿ ಹತ್ರ ಮತ್ತೆ ಕೇಳಿ, ಏನ್ ಮಾಡ್ಬೇಕ್ರಿ, ಬಹಳ ಸಿಟ್ಟು ಬಂದ್ಬಿಡುತ್ತದೆ ನನಗೆ ಆಫೀಸಿಗೆ ಹೋದ ತಕ್ಷಣ. ಏನಿಲ್ಲ, ಬಹಳ ಸುಲಭವಾದ ಕೆಲಸ. ನಿಮ್ಮ ಆಫೀಸರ್ ಒಂದು ಭಾವಚಿತ್ರ ನಿಮ್ಮ ಮನೆಯಲ್ಲಿ ಹಾಕ್ತೀರ, ಮತ್ತೇನ್ ಮಾಡ್ಬೇಕು. ಈಗ ನೀನು ಆಫೀಸಿಗೆ ಹೋಗ್ಬೇಕಾದಾಗ ಒಂದು ದೊಡ್ಡದ ಕಟ್ಟಿಗೆ ತಗೊಂಡು 4-5 ಸಾರಿ ಆ ಫೋಟೋ ಕೊಡೋದು ಹೋಗು. ಅಂತ ಫೋಟೋ ಕೊಡೋದು ಹೋಗು. ಅಂದ್ರೆ ಆ ಕೋಪ ವ್ಯಕ್ತ ಆಯ್ತಲ್ಲ, ಆಫೀಸಿಗೆ ಹೋದ್ಮೇಲೆ ಆಫೀಸರ್ ಮೇಲೆ ಸಿಕ್ಕೋದು. ಮನಸ್ಸಿನ ಸೂಕ್ತವಾಗಿ ಅಡಗಿರತಕ್ಕ ಮನಸ್ಸಿನ ಭಾವನೆಗಳಿಗೆ ಅಂತರಂಗ ಬಹಿರಂಗ ಶುದ್ಧ ಅಂತ ಬರ್ಲಿಕ್ಕೆ ಉಂಟು. ಅಂತರಂಗ ಅಂದ್ರೆ ಅಂತರಂಗ ನಾನು ಮೊನ್ನೆ ವಿಚಾರ ಮಾಡ್ತಕ್ಕ. ಬಹಿರಂಗ ಅಂದ್ರೆ ಏನಂದ್ರೆ ಯಾವುವು ಮನಸ್ಸಿನ ಎಲ್ಲ ಚಟುವಟಿಕೆಗಳು ನಮ್ಗೆ ಗೊತ್ತಾಗ್ತದೆ, ಅದು ಬಹಿರಂಗನ. ನಾವು ಒಳಗಿಟ್ಕೊಂಡಿರ್ಬೋದು, ಅದು ಮನಸ್ಸಿನಾಗ ಇಟ್ಕೊಂಡಿರ್ಲಿಲ್ಲ, ಅದು ಬಹಿರಂಗವೇ, ಅದು ಗೊತ್ತಾಯ್ತಲ್ಲ. ಯಾವುದು ಗೊತ್ತಾಗದಂತೆ ಇದೆಯೋ ಅದು ಅಂತರಂಗ. ಮಲಗಿದ್ದೀವಿ, ಕನಸಿನಲ್ಲಿ ಅದು ವ್ಯಕ್ತ ಆಯಿತು, ಅಲ್ಲಿವರೆಗೂ ಗುಪ್ತವಾಗಿತ್ತು, ಕನಸಿನಲ್ಲಿ ವ್ಯಕ್ತ ಆಯಿತು, ಅದು ಅಂತರಂಗ ಇರ್ತದೆ. ಬಹಿರಂಗ. ತುಂಬಾ ಸಿಟ್ಟು ನೋಡಿ, ನಾವು ಸಭ್ಯರಂತಿದ್ದೇವೆ, ಧ್ಯಾನ ಕೇಂದ್ರದಲ್ಲಿ ತುಂಬಾ ಗಂಭೀರವಾಗಿದ್ವಿ, ಬಸ್ ಸ್ಟ್ಯಾಂಡ್ ಹೋದ್ವಿ, ಯಾರೋ ಏನೋ ಅಂದ್ರು, ಕೋಪ ಬಂತು, ಅಂತ ಹೆಡ್ಬೇಕು. 2 ತಾಸು ಧ್ಯಾನ ಮಾಡಿ ಹೋಗಿವಿ, ಆಗ ಬಸ್ ಸ್ಟ್ಯಾಂಡ್ನಾಗ ಯಾರೋ ಒಬ್ರು ಅಂದ್ರಂತ ತಡ್ಕೊಳಕ್ ಆಗ್ತದೆ. 16 ವರ್ಷದಿಂದ ಧ್ಯಾನ ಮಾಡಿ ಕರೆಯೋದು ಸಿಟ್ಟು ತಡ್ಕೊಳಕ್ ಆಗ್ಲಿಲ್ಲ. ಸೊಸೆ ಹಂಗಂತು, ಮಾವ ಹಿಂಗಂತ, ಅಕ್ಕ ಹಂಗಂತ, ಇವೆಲ್ಲ ಬರ್ತದೆ. ಇದು ಈಗ ಬದುಕಿನ ಪ್ರಯಾಣದಲ್ಲಿ ಬರ್ತದೆ. ಅವಾಗ ಮತ್ತೆ ನಮ್ಗೆ ನಿರಾಶೆ ಸದಾಗಾದ್ರೆ 16 ವರ್ಷ ನಾವು ಮಾಡಿದ್ದೇವೆ, ಪ್ರಶ್ನೆ ಶುರುವಾಗ್ತದೆ. ಅದಕ್ಕೆ ಆ ಮನಸ್ಸಿನ ವಿಚಾರ ಅಂತ ಅಂದ್ರೆ ಜೀವನದಲ್ಲಿ ಅದ್ಭುತ ಕ್ಷಣಗಳನ್ನ ಈಶ್ವರೀಯ ಕ್ಷಣಗಳೆಂದು ನೆನಪಿಸಿಕೊಳ್ಳುವ. ಎವರಿಗೂ ಪಾಸಿಟಿವ್ ಥಿಂಕ್ ತಗೊಳ್ಬೇಕು. ಅಂದ್ರೆ ಅದು ನೆಗೆಟಿವ್ ಆಗಿ ಮನಸ್ಸು ಕೆಲಸ ಮಾಡುತ್ತಿರ್ತದೆ, ಅದು ಧನಾತ್ಮಕವಾಗಿ ತಗೊಳ್ಳತಕ್ಕ ಕೆಲಸವನ್ನು ಮಾಡಬೇಕು. ಮತ್ತೆ ದುಃಖ, ಪೀಡೆಗಳ ಮತ್ತೆ ದ್ವೇಷ, ಹಿಂಸೆಗಳ ಘಟನೆಗಳನ್ನ ನಾವು ಮರೆಯತಕ್ಕ ಕೆಲಸ ಮಾಡಬೇಕು. ಎಲ್ಲರಿಗೂ ಘಟನೆಗಳು ನಡೀತು, ಆದ್ರೆ ಅವುಗಳ ಕೆಲಸ ಮಾಡಬೇಕು. ಅದ್ರ ಮೇಲೆ ನಾವು ಸಹಜವಾಗಿ ಸಂತೋಷದ ಕ್ಷಣಗಳನ್ನು ನಡೆಯುವಂತೆ ಮಾಡಬೇಕು. ಜೀವನದಲ್ಲಿ ಏನನ್ನು ಪಡೆಯಬೇಕೆಂಬುದಕ್ಕಿಂತ ಇನ್ನೊಬ್ಬರಿಗೆ ಏನನ್ನಾದರೂ ಕೊಡಬೇಕು ಎನ್ನತಕ್ಕಂಥ ಕೊಡುವುದೇ ಪ್ರೇಮ, ಪಡೆಯುವುದೇ ಸ್ವಾರ್ಥ. ಆದ್ರೆ ಮನಸ್ಸಿನ ಕೆಲಸ ಇದ್ದಾಗ ಪಡೆಯುವುದರಲ್ಲಿ ಅದು ಸಂತೋಷ ಕೊಂಡಷ್ಟು ಕೊಡುವುದರಲ್ಲೇ ಸಂತೋಷ ಕೊಡುವುದು. ಅದು ವ್ಯತಿರಿಕ್ತ ಮನಸ್ಸು ಬಹಳ ವ್ಯತಿರಿಕ್ತ ಇರಲಿಕ್ಕೊಂಡು. ಮತ್ತೆ ಪ್ರೇಮದಲ್ಲಿ ಯಾವುದೇ ಆಕಾಂಕ್ಷೆಗಳಿರುವುದಿಲ್ಲ. ಇಂಟೆನ್ಷನ್ ಇಟ್ಕೊಂಡು ಬಂದ್ರೆ ಲಾಭ ಇಲ್ಲ. ನಿಮಗೆ ಗೊತ್ತಿಲ್ಲ, ಧ್ಯಾನ ಕೇಂದ್ರಕ್ಕೆ ನಾವು ಹೋಗ್ತೇವೆ ಯಾತಕ್ಕಾಗಿ? ಇಲ್ಲ ಮನಸ್ಸು ಸಮಾಧಾನ ಇಲ್ಲ, ಮನಸ್ಸಿನ ಸಮಾಧಾನಕ್ಕೆ ಹೋಗ್ತೀವಿ. ಮನಸ್ಸಿನ ಸಮಾಧಾನಕ್ಕೆ ಧ್ಯಾನ ಕೇಂದ್ರಕ್ಕೆ ಹೋಗ್ತಾ ಇದ್ದೀವಿ ಅನ್ನತಕ್ಕ ವಿಚಾರವನ್ನು ಮೊದಲು ನೀವು ತೆಗೆದಾಗ, ಲಾಭಕ್ಕಾಗಿ ನಿಮಗೆ ಬರೋದ್ರಿಂದ ನಿಮಗೆ ಅದರ ಫಲಿತಾಂಶ ಅನುಭವ ಆಗುದಿಲ್ಲ. ಅಂದ್ರೆ ಮತ್ತೆ ಯಾತಕ್ಕೆ ಹೋಗ್ಬೇಕು, ನಾವು ಯಾತಕ್ಕೆ ಹೋಗ್ಬೇಕು ಎಂಬುದು ಪ್ರಶ್ನೆ. ಇದಕ್ಕೆ ನಾನು ಹೋಗ್ತೇನೆ ಅಂದ್ರೆ ಮನಸ್ಸು ಅದಕ್ಕೆ ವಿರುದ್ಧವಾದ ತಂತ್ರಗಾರಿಕೆಯನ್ನು ಹೋಗ್ತದೆ. ಅದಕ್ಕೆ ಆಂತರ್ಯದ ಪ್ರವೇಶಕ್ಕೆ ಹೋಗ್ಬೇಕಾದಾಗ ಸಹಜವಾಗಿ ಇರಬೇಕು. ಮನಸ್ಸಿನ ತಂತ್ರಗಾರಿಕೆಯನ್ನು ಗಮನಿಸಬೇಕು. ಮತ್ತೆ ಗ್ರಂಥಿಗಳಂತ ಕರೀತೀವಿ. ಅಂದ್ರೆ ಏನೋ ಒಂದು ಘಟನೆ ನೋಡಿದ್ವಿ, ನಮ್ಮ ಮನಸ್ಸಿನಲ್ಲಿ ಗ್ರಂಥಿಗಳು ಬೇರು ಬಿಡುತ್ತವೆ. ಎಂದೋ ನೋಡಿದ ಘಟನೆಯ ಗ್ರಂಥಿಗಳು ಬೇರು ಬಿಟ್ಟಿರ್ತಾವೆ. ಅದು ಇನ್ನೆಂದೋ ಕೆಲಸ ಮಾಡ್ತೀವಿ.
ನಾವ್ಯಾಕೆ ಇಷ್ಟೊಂದು ಕ್ಲಿಷ್ಟಕರವಾದ ಸನ್ನಿವೇಶದಲ್ಲಿ ಬದುಕ್ತಿದ್ದೀವಿ ಅಂದ್ರೆ ಗ್ರಂಥಿಗಳು ನಮ್ಮ ಆಳದಲ್ಲಿ ಬೇರು ಬಿಟ್ಟಿದ್ದಾವೆ. ಹಾಗಾಗಿ ಗ್ರಂಥಿಗಳಂದ್ರೆ ಗೊಂದಲ ಅಥವಾ ಸಂಕೀರ್ಣತೆ ಅಂತ ಕರೀತೀವಿ. ಗ್ರಂಥಿಗಳು ಸೈಂಟಿಫಿಕ್ ಆಗಿ ಕೂಡ ಗ್ರಂಥಿಗಳು ಬೇರು ಬಿಟ್ಟಾಗ ಮನುಷ್ಯ ಉಪಟಳಕ್ಕೊಳಗ. ಯಾಕೆ ನಾವು ಇಷ್ಟೊಂದು ಸಮಾಧಾನಿಗಳಲ್ಲ ಅಂದ್ರೆ ಗ್ರಂಥಿಗಳ ಕಾರಣ. ಅದಕ್ಕೆ ಶರಣರು ಒಂದು ಕಡೆ ಬಳಸ್ತಾರೆ, ಮನಶುದ್ಧವಿಲ್ಲದವನಿಗೆ ದ್ರವ್ಯದ ಬಡತನವಲ್ಲದೆ ಚಿತ್ತಶುದ್ಧದಿ ಕಾಯಕ ಮಾಡುವ ಸದ್ಭಕ್ತ ಎತ್ತ ನುಡಿಗಳತ್ತ ಲಕ್ಷ್ಮಿತಾನಾಗಿತ್ತು. ಚಿತ್ತಶುದ್ಧದಿ, ಚಿತ್ತ ಶುದ್ಧವಾಗಿರು. ನಾನೆಲ್ಲ ಕೆಲಸವನ್ನು ಎಲ್ಲ ಅನಾಚಾರದ ಕೆಲಸವನ್ನು ಮಾಡಿ ಶ್ರೇಷ್ಠನಾಗಿಯೂ ಉಳಿಯುವುದಂದ್ರೆ ಆಗುದಿಲ್ಲ. ಆದ್ರೆ ಮನುಷ್ಯ ಚಿತ್ತ ಇಟ್ಕೊಳ್ಬೇಕಂತ ಹೇಳಿದ್ರೆ ಅವ ಪರಿಶುದ್ಧನಾಗಿ ಇರಬೇಕು. ಜ್ಞಾನದ ಉಪಯೋಗ ಹೆಚ್ಚಾಗಬೇಕಂದ್ರೆ ಅವ ಮನಶುದ್ಧವನ್ನ ಇಟ್ಕೋಬೇಕು. ಇನ್ನು ನಾಲ್ಕನೇದಾಗಿ ವಿಚಾರ ಶುದ್ಧಿಯ ಸೂತ್ರ. ವಿಚಾರ ಶುದ್ಧಿಯ ಸೂತ್ರ ಒಂದು ಕಡೆಗೆ ನಿಜಗುಣ ಹೇಳಿದ್ದು ಆರು ನೀನೆಂದು ವಿಚಾರ. ಯಾರು? ನಾನು. ಇದೊಂದು ಪ್ರಕ್ರಿಯೆ ಇರಬೇಕು. ಮತ್ತೆ ಹೀಗೆ ಧ್ಯಾನದ ಸಂದರ್ಭದಲ್ಲಿ ನಾವು ಗಮನಿಸಬೇಕಾದ ಒಂದು ಸಂಗತಿ, ಮನಸ್ಸು ಮಾಡುವ ಮೋಸವನ್ನು ಧ್ಯಾನದಲ್ಲಿ ಗ್ರಹಿಸಬೇಕು. ಅರ್ಥ ಆಗ್ತದೆ. ಮನಸ್ಸು ಕೂಡ ಧ್ಯಾನದಲ್ಲಿ ಮೋಸ ಮಾಡುವ ಸಂಭವ ಉಂಟು. ಮೋಸ ಮಾಡ್ತದೆ. ಒಬ್ಬ ಗುರೂಜಿ ಹತ್ರ ಕರ್ಕೊಂಡು ಹೋಗ್ತಾನೆ ಹೆಂಡತಿ. ನನ್ನ ಹೆಂಡತಿ ಮನೆಯಲ್ಲಿ ತುಂಬಾ ಕೋಪ ಕೊಡ್ತಾಳೆ, ಪಾತ್ರೆಗಳನ್ನ ಹೆಂಡತಿ ಹೊಡಿತಾಳೆ, ಬಾಯಿ ಬಂದ ಬೈತಾಳೆ, ಹೀಗೆಲ್ಲ ಮಾಡುತ್ತಾಳೆ. ಅವ್ರು ಹೇಳಿದ್ರಂತೆ, ಇಲ್ಲ ಸ್ವಲ್ಪ ಧ್ಯಾನವನ್ನ ಮಾಡ್ಲಿಕ್ಕೆ ಹೇಳಿಕೊಡ್ತೇನೆ, ಧ್ಯಾನವನ್ನ ಮಾಡಿ. ಸರಿ, ಅವರು ಧ್ಯಾನದ ತಂತ್ರಗಾರಿಕೆಗಳನ್ನು ಹೇಳಿಕೊಟ್ರು. ಕೆಲವು ದಿನಗಳಾದ ಮೇಲೆ ಆತ ಬಂದ. ಆಗ ಗುರುಜಿ ಕೇಳಿದ್ರು, ಮೊದಲಿಗೂ ಈ ನಿಮ್ಮ ಹೆಂಡತಿ ಹೇಗಿತ್ತು? ಆತ ಹೇಳಿದ, ಅಂತ ದೊಡ್ಡ ಬದಲಾವಣೆ ಏನಿಲ್ಲ, ಬಾಯಿ ಬಂದ ಬೈತಿತ್ತು, ಬೈಯಕ್ಕೆ ಅಷ್ಟೇ. ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಆತ ಕಂಡ. ಕೇಳಿದ್ರು ಗುರುಜಿ, ಈಗ ಏನಾದರೂ ಬದಲಾವಣೆ ಆಗಿದೆ? ಅಂತ ದೊಡ್ಡ ಬದಲಾವಣೆ ಏನಿಲ್ಲ, ಪಾತ್ರೆಗಳನ್ನು ಹೋಗಿತ್ತು, ಈಗ ಹೋಗಂಗಿಲ್ಲ ಅಷ್ಟೇ. ಇನ್ನ ಸ್ವಲ್ಪ ದಿನ ಆದ್ಮೇಲೆ ಏನಾದ್ರೂ ಬದಲಾವಣೆ ಏನಿಲ್ಲ, ನನ್ನನ್ನು ತೆಗೆದು ಬೈತಿದ್ದು, ಬೈಯಂಗಿಲ್ಲ ಅಷ್ಟೇ. ಅಂದ್ರೆ ಅಷ್ಟು ಬದಲಾವಣೆ ಆಗಿದ್ದನ್ನ ಈತನ ಮನಸ್ಸಿಗೆ ಒಪ್ಪಿಕೊಳ್ಳುತ್ತಿಲ್ಲ ಅಷ್ಟೇ ಅಂತ ಹೇಳ್ತಾರೆ. ದೊಡ್ಡ ಬದಲಾವಣೆ ಆಗುತ್ತ ಅಂದ್ರೆ ಮನಸ್ಸು ನಮ್ಮಲ್ಲಿ ಆಗಿರತಕ್ಕ ಬದಲಾವಣೆಯನ್ನ ಮೋಸ ಮಾಡ್ತದೆ. ಮತ್ತು ನಾನು ಧ್ಯಾನದಲ್ಲಿ ಕುಳಿತಿದ್ದೇನೆ ಎಂದು ಕಣ್ಣು ಮುಚ್ಚಿ ಉಸಿರನ್ನ ತೆಗೆದುಕೊಂಡು ಮನೆಯ ಪಕ್ಕದ ಮನೆಯವರ ದೇಶದ ವಿದೇಶದ ಸುದ್ದಿ ಎಲ್ಲವನ್ನ ಕೇಳಿ ನಟನೆ ಮಾಡಿ ಎಲ್ಲರಂತೆ ಕಣ್ಣು ಮುಚ್ಚಿ ಎಲ್ಲರಂತೆ ಕಣ್ಣು ತೆಗೆದು ನಾನು ಧ್ಯಾನ ಮಾಡಿದಂತ ಹೇಳು ಮಾಡಿದ್ದೇನು. ಯಾರಿಗೆ ಮೋಸ ಆಯಿತು? ನನಗೆ ಮೋಸ. ಯಾರಿಂದ? ನನ್ನ ಮನಸ್ಸು. ಎಚ್ಚರವಿಲ್ಲದ ನಿಮ್ಮ ಸ್ವಂತ ಆಲೋಚನೆಗಳಿಂದಾಗುವ ನಷ್ಟ ಎಂತಹ ಕೊಡುವೆಯಿಂದ ಆಗುತ್ತೆ. ಯಾವ ಆಲೋಚನೆಗಳಿಂದ? ಎಚ್ಚರವಿಲ್ಲದ ನಿಮ್ಮ ಸ್ವಂತ ಆಲೋಚನೆಗಳಿಂದಾಗುವ ನಷ್ಟ. ಅವೇರ್ನೆಸ್, ಪ್ರಜ್ಞೆ ಎಂಬುದು ಬಹಳ ಮುಖ್ಯ. ಮನಸ್ಸಿನ ಆಚರಣೆ ಧ್ಯಾನದಲ್ಲಿ ಪ್ರಜ್ಞಾಹೀನನಾಗಿರಬಾರದು. ಪ್ರಜ್ಞೆ ಧ್ಯಾನದ ಮಾಲೀಕನಾಗಿದೆಯಾ ಇರುವ ಎಂಬುದನ್ನು ಗಮನಿಸಿ. ಪ್ರಜ್ಞೆಯೇ ಧ್ಯಾನದ ಮಾಲೀಕನಾಗದಿದ್ದಲ್ಲಿ ಅದು ಧ್ಯಾನವೇ ಅಲ್ಲ. ಈ ವಿಚಾರ ಶುದ್ಧಿಯ ವಿಚಾರವನ್ನು ನೋಡುತ್ತೆ. ಹತಮಾದೇವಿ ಒಂದು ಕಡೆಗೆ ಹೇಳ್ತಾರೆ, ಮನದಲ್ಲೊಬ್ಬ ಗಂಡನ ಮಾಡು. ಮನದಲ್ಲೊಬ್ಬ ಗಂಡನ ಮಾಡಿ ಅಂತ ಒಂದು ಕಡೆ ಹೇಳ್ತಾರೆ. ಇಲ್ಲಿ ನಿಜಗುಣಿಸಿರುವ ವಿಚಾರ ನಾವು ಹೇಳ್ತೀವಿ. ಆರು ನೀನೆಂದು ವಿಚಾರ. ನೀನು ಯಾರು? ನೀನು ದೇಹವಾಗಿ. ನೀನು ದೇಹವಾಗಿದ್ರೆ ಅಪಘಾತದಲ್ಲಿ ಹೋದ ನಿನ್ನ ಕೈ ನಿನ್ನ ಜೊತೆಗಿಲ್ಲ, ನಿನ್ನ ಕೈ ನಿನ್ನದ. ಕಾಲನ್ನು ಕತ್ತರಿಸಿದವರು ಸಿಗಲಿ ಕೊಟ್ಟು ಕಾಲು ನಿನ್ನದ್ದಲ್ಲ. ಕಿಡ್ನಿ ಒಂದು ಹೋಗಿ, ಕಣ್ಣು ಒಂದು ಹೋಗಿಲ್ಲ, ದೇಹದ ಅಂಗಗಳು ಒಂದೊಂದು ಹೊರಟೋದ್ರೂ ನೀನು ಆಗಲಿ. ಹಾಗಾದ್ರೆ ನೀನು ದೇಹ. ಆರು ನೀನೆಂದು ವಿಚಾರಿಸು. ಚಿತ್ತ, ಬುದ್ಧಿ, ಅಹಂಕಾರ ನೀನಲ್ಲ. ಚಿತ್ತ, ಬುದ್ಧಿ, ಮನ, ಬುದ್ಧಿ, ಅಹಂಕಾರಾದಿಗಳು ನೀನಲ್ಲ ಅಂದ್ರೆ ನೀನು ಅದಕ್ಕೆ ಅತೀತನಾದವನಿದ್ದೀಯ.
ಅತೀತನಾಗಿರತಕ್ಕ ನೀನು ಎಲ್ಲವುಗಳ ಪ್ರಭಾವದಿಂದ ಅಂದ್ರೆ ಚಿತ್ತ ಬುದ್ಧಿ ಮನ ಅಹಂಕಾರಗಳ ಪ್ರಭಾವದಿಂದ ನೀನ್ಯಾರು ಎಂಬುದನ್ನ ಮರೆತಿದ್ದೀಯ. ಹಾಗಾಗಿ ಧ್ಯಾನದ ಮೂಲಕ ನೀನು ಮತ್ತೆ ನೀನ್ಯಾರೆಂದು ಸುಲಭವಾದ ಎತ್ತ. ನೀನ್ಯಾರು ಎಂದು ಅರಿಯಲಿಕ್ಕೆ ಧ್ಯಾನ ಒಂದು ಸುಲಭವಾದ ಎತ್ತ. ಅದಕ್ಕೆ ಈ ಶರೀರ ಶುದ್ಧಿ, ವಿಚಾರ ಶುದ್ಧಿ ಮತ್ತು ಭಾವ ಶುದ್ಧಿ ಅಂತ ಬರ್ತದೆ. ಸಾಧನೆಯ ಪರದಿಂದ ಸಿದ್ಧವಾಗ ಸಾಧಕನಿಗೆ ನಾನಾಗಲೇ ಹೇಳಿದೆ. ಮತ್ತೆ ವಿಚಾರ ಶುದ್ಧಿ, ಶರೀರ ಶುದ್ಧಿ ಮತ್ತು ಭಾವನಾ ಶುದ್ಧಿ ಇವು ಧ್ಯಾನದಲ್ಲಿ ಬಹಳ ಮುಖ್ಯ. ಮತ್ತೆ ವಿಚಾರಗಳು ಮನುಷ್ಯನ ಚಿತ್ತದ ಮೇಲೆ ತಮ್ಮ ಪ್ರಭಾವವನ್ನು ಬೀರುತ್ತವೆ. ಅದರ ಜೊತೆಗೆ ಯಾರು ಶಿವತ್ವ ಮತ್ತೆ ಶುಭದ ವಿಚಾರ ಮಾಡುತ್ತಾರೋ ಅಂಥವರು ವಸಂತನ ಕಾಣಬಹುದು. ವಿಚಾರ ನವೀನವಾಗಿರಬಹುದು, ಆರೋಗ್ಯಪೂರ್ಣವಾಗಿರಬಹುದು. ಧರ್ಮಾತ್ಮಕವಾದ ವಿಚಾರ ಇದೆಯೋ ಮನಸ್ಸು ಅದನ್ನು ಮಾಡುತ್ತದೆ. ಅದಕ್ಕೆ ವಿಚಾರವು ಸತ್ಯೋನ್ಮುಖ, ಶಿವೋನ್ಮುಖ ಮತ್ತು ಸೌಂದರ್ಯೋನ್ಮುಖ ಆಗಿರುವ ವಿಚಾರ ಬಹಳ ಮುಖ್ಯ ಆಗ್ತದೆ ನೋಡಿ. ಮತ್ತು ನಾನೊಂದು ವಾಕಿಂಗ್ ಮಾಡ್ತಾ ಬರ್ತಿದ್ದೆ. ಅದು ಊರ ಹೊರಗಿನ ಒಂದು ಸ್ಥಳ. ಅಲ್ಲೊಂದಿಷ್ಟು ಶೆಡ್ಗಳಿತ್ತು. ಒಂದು ಹುಡುಗ 4ನೇ ಕ್ಲಾಸ್ 5ನೇ ಕ್ಲಾಸ್ ಇರಬಹುದು. ಒಂದು ಹುಡುಗ ಪುಸ್ತಕವನ್ನು ಓದ್ತಾ ಕೂತು ಹೊರಗಡೆ ಕಟ್ಟಿ ಮೇಲೆ ಬಾಗಿಲು ಅರ್ಧ ತೆಗೆದಿತ್ತು. ಒಳಗೆ ಆ ದನದ ಮಾಂಸವನ್ನು ಕಡಿದು ಗಿಳಿ ಹಾಕಿದ್ದು. ಅದರ ರಕ್ತ ತಟನೆ ಇಳಿದು ಅರುದ್ಕೊಂಡು ಬರ್ತದೆ. ಹೊರಗಡೆ ಅವ್ರ ತಾಯಿ ದನದ ಮಾಂಸ ಮಾರಲಿಕ್ಕೆ ಕೂತಿದ್ರು. ತಂದೆ ಅದರ ಚರ್ಮವನ್ನು ಸುಳಿದು ಇಳೆ ಹಾಕಿದ್ದ. ಅಲ್ಲಿ ದುರ್ನಾತ ಇತ್ತು. ಮಗು 4ನೇ ಕ್ಲಾಸ್ ಪುಸ್ತಕ ಹಿಡ್ಕೊಂಡು ಓದ್ತು. ಇನ್ನೇನು ಆ ಪುಸ್ತಕದಲ್ಲಿ ವಿಚಾರಗಳು ಆ ಹುಡುಗನ ಮೇಲೆ ಪ್ರಭಾವ ಬೀರಬಹುದು. ಅಂದ್ರೆ ಪರಿಸರ ಎಂಬುದು ಹೇಗೆ ಇರುತ್ತದೆ. ಮಾಂಸದ ವ್ಯಾಪಾರಿಗಳ ಮನೆಯಲ್ಲಿಯ ಮಗು ಓದಬೇಕಂತ ಪ್ರಯತ್ನ ಮಾಡ್ತದೆ. ಅದರ ಪರಿಸರ ಎಂದು ವಿಚಾರ ಹೆಂಗ ಆಗ್ತಾ ಇದೆ. ಹಾಗಾಗಿ ವಿಚಾರವೂ ಕೂಡ ಬಹಳ ಮುಖ್ಯ. ಅದಕ್ಕೆ ವಿವೇಕ ಪೂರ್ಣವಲ್ಲದ ಸಂಗತಿಗಳನ್ನು ಒಳ ಬರಲಿಕ್ಕೆ ಬಿಡಬೇಡಿ. ಅದು ಮನಸ್ಸು ಕಸವನ್ನೇ ತಂದು ಹಾಕ್ತದೆ. ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಸ ತುಂಬಿ ಮನೆಯೊಳಗೆ ಮನೆಯೊಡೆಯನಿದ್ದಾನೂ ಇಲ್ಲ. ಮನದೊಳಗೆ ವಿಷಯ ತುಂಬಿ ತೊಲಗಿನೊಳಗೆ ಹುಸಿ ತುಂಬಿ ಮನದೊಡೆಯನಿದ್ದಾನೂ ಇಲ್ಲ ಕೂಡಲ ಸಂಗಮದೆ. ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯ ಮಾಲೀಕರಿಲ್ಲ ಅಂದ್ರೆ ಕಸ ನಿಲ್ಲುತ್ತದೆ. ಹಂಗ ಪ್ರಜ್ಞೆ ಎನ್ನುವಂತಹ ಮಾಲೀಕ ಇಲ್ಲಿ ಇಲ್ಲದಿದ್ರೆ, ನಮ್ಮಲ್ಲಿ ಇಲ್ಲದೆ ಇದ್ರೆ ಇಲ್ಲಿಯೂ ಕಸ ಬೀಳುತ್ತದೆ. ಕಸ ಯಾರಾದ್ರೂ ರಸ್ತೆಯಿಂದ ತಂದು ಮನೆಯಲ್ಲಿ ಹಾಕೋದು ಬೇಕಾಗಿಲ್ಲ. ನೀವು ಊರಿಗೆ ಹೋಗ್ತೀವಂತೇಳಿ ಕದ ಕಿಟಕಿ ಬಾಗಿಲು ಎಲ್ಲ ಮುಚ್ಚಿಕೊಂಡು ಹೋಗಿ 4 ದಿನ ತಡೆದು ನೀವು ಬಂದು ನೋಡಿದರೆ ಮನೆಯಲ್ಲೆಲ್ಲ ಧೂಳು ಬಿದ್ದಿದೆ. ಮುಚ್ಚಿದ ಬಾಗಿಲಿನ ಮನೆಯೊಳಗ ಅಷ್ಟು ಧೂಳು ಬಿದ್ದಿರುತ್ತದಂದ್ರೆ ಕಿವಿ, ಕಣ್ಣು, ಮೂಗು, ನಾಲಿಗೆಗಳನ್ನ ತೆರೆದುಕೊಂಡು ರಸ್ತೆಯಲ್ಲೆಲ್ಲ ಅಡ್ಡಾಡಿ ಬಂದ ಈ ತನುವಿನ ಒಳಗೆ ಮನದ ಒಳಗೆ ಎಷ್ಟು ಕಸ ಬೀಳಲಿಕ್ಕಿಲ್ಲ. ಇಲ್ಲಿ ಬೀಳ್ತದೆ. ಮುಚ್ಚಿದ ಮನೆಯೊಳಗ ಅಷ್ಟು ಕಸ ಬೀಳ್ತದೆ. ತೆಗೆದ ಮನೆಯೊಳಗ ಕಸ ಹಾಕಿಕೊಳ್ಳಂಗೆ. ಅದಕ್ಕೆ ವಿವೇಕಪೂರ್ಣವಲ್ಲದ ವಿಚಾರಗಳನ್ನು ಒಳಗೆ ಹೋಗ್ಲಿಕ್ಕೆ ಬಿಡಬೇಕು. ಇನ್ನು 7ನೇ ಭಾವಶುದ್ಧಿಯ ರಾಸಾಯನ. ಬಹಳ ಸಂಕ್ಷಿಪ್ತವಾಗಿ ನಾನು ಹೇಳಿ ಮುಗಿಸ್ತೇನೆ. ನಾನು ಆಗ್ಲೇ ಹೇಳ್ತಾ ವಚನ ಹೇಳಿದ್ದೆ. ಭಾವದಲ್ಲೊಬ್ಬ ಗಂಡನ ಮಾಡಿ ಹತಮಾದೇವಿ ಹೇಳಿಕೊಂಡೆ. ಭಾವದಲ್ಲೊಬ್ಬ ಗಂಡನ ಮಾಡಿ, ಗಂಡ ಅಂದ್ರೆ ಕೊಲೆ, ಪತಿ, ದೇವ, ತಂದೆ ಅಂತ ಹಾಕ್ಕೊಡೋದು. ಗಂಡ ಅಂತ ಹಾಗಲ್ಲ. ನನಗೆ ಚೆನ್ನಮಲ್ಲಿಕಾರ್ಜುನನೆಂಬ ಗಂಡನಿದ್ದಾನಂದ್ರೆ ನಾನು ಒಂದು ಪ್ರಶ್ನೆ ಕೇಳಿದ್ದೆ. ನಾನು ಡಿಗ್ರಿ ಇರ್ಬೇಕಾದಾಗ ನಮ್ಮ ಉಪನ್ಯಾಸಕರಿಗೆ ಎಲ್ಲಾ ವಚನಕಾರರು ಪುರುಷವಾಚಿತವಾಗಿರತಕ್ಕ ಅಂಕಿತ ನಾಮಗಳನ್ನೇ ಬಳಸಿದ್ದಾರೆ. ಅಕ್ಕಮಹಾದೇವಿ, ಚೆನ್ನಮಲ್ಲಿಕಾರ್ಜುನ, ಗುಹೇಶ್ವರ, ಕೂಡಲ ಸಂಗಮ ದೇವ ಮತ್ತೆ ಕೆಲ ಬಳಸಿದ್ದಾರೆ. ಯಾಕೆ ಮಹಿಳೆಯರು ಮಹಿಳಾ ಅಂಕಿತ ನಾಮವನ್ನು ಬಳಸಿದ್ದಾರೆ? ಅವ್ರಿಗೆ ಹೇಳಲಿಕ್ಕೆ ಆಗಲಿಲ್ಲ. ಇತ್ತೀಚೆಗೆ ಅದು ಗೊತ್ತಾಯ್ತು. ಏನು
ದೇವನೊಬ್ಬನೇ ಕಂಡ ಮಿಕ್ಕವರೆಲ್ಲರೂ ಹೆಣ್ಣು. ಇಲ್ಲಿ ಪುರುಷನೂ ಹೆಣ್ಣೆ, ಹೆಣ್ಣು ಹೆಣ್ಣು, ಭಗವಂತನ ಮನಸ್ಸು. ಭಗವಂತನೇ ಪತಿ, ಉಳಿದವರೆಲ್ಲ ಸತಿ ಎಂಬತಕ್ಕ ಭಾವವು. ಅಂದರೆ ಭಗವಂತನ ಮನೆಯನ್ನು ಎಲ್ಲಿ ಕಟ್ಟಲಿಕ್ಕೆ ಬರ್ತದೆ? ಭಾವದಲ್ಲಿ ಮೊದಲು ಹೀಗೆ ಕಟ್ಟಿದರು. ಯಾವುದೇ ದೇವಾಲಯಗಳು ಬೃಹದಾಕಾರವಾದ ಗೋಪುರಗಳನ್ನು ಮೊದಲು ಮನುಷ್ಯ ಎಲ್ಲಿ ಕಟ್ಟಿದ? ಭಾವದಲ್ಲಿ ಕಟ್ಟಿದ್ದನ್ನು ಆಮೇಲೆ ದೇವಾಲಯವಾಗಿ ಕಟ್ಟಿದ. ಮೊದಲು ಭಾವದಲ್ಲಿ ಕಟ್ಟಲಾಯಿತು, ಆಮೇಲೆ ಗೋಪುರಗಳನ್ನು ಗುಡಿಗಳನ್ನು ಹೊರಗೆ ಕಟ್ಟಲಾಯಿತು. ಭಾವವೇ ಮೊದಲ ಕಟ್ಟಲ್ಪಟ್ಟಿರತಕ್ಕ ಒಂದು ಸ್ಥಳ ಅಂತ ಭಾವಿಸು. ಮತ್ತೆ ಮನುಷ್ಯ ಭಾವನೆಗಳಿಂದ ಹೆಚ್ಚು ಬದುಕ್ತಾನೆ. ಮತ್ತೆ ಶುದ್ಧ ಭಾವಗಳೆಂದ್ರೆ ಒಳಗಿನಿಂದ ಯಾವುದು ಹೊರಹೊಮ್ಮುತ್ತದೆಯೋ ಅದನ್ನು ಶುದ್ಧ ಭಾವಗಳು ಅಂತ. ಭಾವನೆಗಳಲ್ಲಿ ಕೂಡ ತುಂಬಾ ಅಶುಭ್ರವಾದ ಭಾವನೆಗಳು ಇರಲಿಕ್ಕೆ. ಮತ್ತೆ ಆಂತರ್ಯದ ವಿಕಾಸಕ್ಕೆ ಈ ಆಂತರ್ಯದ ಭಾವನೆಗಳು ಬಹಳ ಪರಿಣಾಮಕಾರಿ. ಶುದ್ಧ ಭಾವ ಚಿತ್ತದ ಸ್ಥಿತಿ, ಅಶುದ್ಧ ಭಾವ ಚಿತ್ತದ ವಿಕೃತಿ. ಸಮಾಜದಲ್ಲಿ ಎರಡು ತರದ ಭಾವಗಳು. ಹೆಣ್ಣನ್ನ ಸೌಂದರ್ಯ ದೇವತೆ ಎಂದು ಉಪಾಸನೆ ಮಾಡಿ ಪೂಜಿಸುವವರು ಉಂಟು, ಅದೇ ಹೆಣ್ಣನ್ನ ವಿಕೃತ ರೂಪದಿಂದ ಚಿತ್ರಹಿಂಸೆ ಮಾಡುವವರು ಉಂಟು. ಮನಸ್ಸು ಎರಡೂ ಕೆಲಸ ಮಾಡ್ಲಿಕ್ಕೆ ಉಂಟು. ಆಶ್ಚರ್ಯ ಅನ್ನಿಸ್ತದೆ. ತಾಯಿಯಾದ, ತಂಗಿಯಾದ, ಸಹೋದರಿಯಾದ, ಹೆಂಡತಿಯಾದ ಹೆಣ್ಣನ್ನ ವಿಕೃತವಾಗಿ ಬಳಸಿಕೊಳ್ಳುವ ಮನಸ್ಸುಂಟು, ದೇವತೆ ಎಂದು ಪೂಜಿಸುವ ಮನಸ್ಸು. ಎರಡು ಮನಸ್ಸುಗಳು, ಒಂದು ನಕಾರಾತ್ಮಕವಾದ ಮನಸ್ಸು, ಒಂದು ಸಕಾರಾತ್ಮಕವಾಗಿರತಕ್ಕ ಮನಸ್ಸೆಂಬುದು ತುಂಬಾ ಅದು ನಿಗೂಢವಾಗಿರತಕ್ಕ ಸಾಧನ. ಹಾಗಾಗಿ ಆ ಮನಸ್ಸಿನ ಹಿಂದೆ ಅಥವಾ ಮನಸ್ಸನ್ನು ಅರ್ಥೈಸಿಕೊಳ್ಳದೆ ಮಾಡಿದ ಘಟನೆಗಳ ಪರಿಣಾಮ ಅತ್ಯಂತ ಅಪಾಯವನ್ನ ಇಂದು ಸಮಾಜದಲ್ಲಿ ತಂದುಕೊಟ್ಟಿದೆ. ಅದಕ್ಕೆ ಪಾಶ್ಚಾತ್ಯರಿಗೂ ಮತ್ತು ಭಾರತೀಯರಿಗಿರತಕ್ಕ ಒಂದು ವ್ಯತ್ಯಾಸವನ್ನು ಗಮನಿಸಬೇಕು. ಪಾಶ್ಚಾತ್ಯರು ಭೂಮಿಯ ಒಳಗಿನ ಮತ್ತು ಭೂಮಿಯ ಮೇಲಿನ ಸಾಮರ್ಥ್ಯವನ್ನ ಅವರು ಸಂಶೋಧನೆ ಮಾಡಿದ್ರು. ಭೂಮಿಯ ಆಳದಲ್ಲಿ ಖನಿಜ ಸಂಪತ್ತುಂಟು, ಆಕಾಶದಲ್ಲಿ ಗ್ರಹಗಳುಂಟು, ನಕ್ಷತ್ರಗಳುಂಟು, ಉಲ್ಕೆಗಳುಂಟು, ಆಕಾಶಕಾಯಗಳುಂಟು ಅಂತ ಕಂಡು ಹೇಳಿದ್ರು. ಆದರೆ ಮನುಷ್ಯನ ಆಂತರ್ಯವನ್ನ ಪ್ರವೇಶ ಮಾಡುವ ಸಾಮರ್ಥ್ಯ ಪಾಶ್ಚಾತ್ಯರಿಗಿಲ್ಲ. ಅಂತಹ ಸಾಮರ್ಥ್ಯವನ್ನ ಮಾಡಿದವರು ಭಾರತೀಯರು. ರಮಣ ಮಹರ್ಷಿಗಳು ಮಾತನ್ನು ಹೇಳಿದ್ದಾರೆ. ಸಾಧ್ಯವಾದರೆ ಪಾಲ್ ಬ್ರಂಟನ್ ಅನ್ನತಕ್ಕ ಒಬ್ಬ ವಿದೇಶಿ ಬರಹಗಾರನ ಒಂದು ಪುಸ್ತಕ ಇದೆ. ರಮಣ ಮಹರ್ಷಿಗಳನ್ನ ಕಂಡ, ಅನುಭವಿಸಿದ ವಿಚಾರಗಳನ್ನ ತನ್ನ ಪುಸ್ತಕದಲ್ಲಿ ಬರೀ ಜಗತ್ತು ಕಂಡ ಒಬ್ಬ ಅತ್ಯದ್ಭುತವಾದ ಆತ್ಮಜ್ಞಾನಿ ರಮಣ ಮಹರ್ಷಿ. ರಮಣ ಮಹರ್ಷಿಗಳಂತ ಆತ್ಮಜ್ಞಾನಿಗಳು ಮತ್ತೊಬ್ಬರು ಇರಲಿಕ್ಕೆ ಸಾಧ್ಯ. ಅಷ್ಟು ಅದ್ಭುತವಾದ ಆತ್ಮಜ್ಞಾನಿ. ರಾಮಕೃಷ್ಣ ಪರಮಹಂಸರಂತ ಆತ್ಮಜ್ಞಾನಿಗಳು, ಕಬೀರನಂತ ಆತ್ಮಜ್ಞಾನಿಗಳು. ಈ ಧ್ಯಾನ ಮಾಡಬೇಕಾದ್ರೆ ಪಾಶ್ಚಾತ್ಯರಿಗೆ ಮೊದಲು ಹೇಳಿದ್ರಲ್ಲಿ ಕಣ್ಣು ಮುಚ್ಚಿ ಕೂಡುವುದು. ಅವರಿಗೆ ಕಣ್ಣು ಮುಚ್ಚಿ ಕೂಡುವುದೇ ಒಂದು ಆಶಾಸ್ಪದ ಅಂತ ಅನಿಸ್ತದೆ. ಯಾಕೆ ಕಣ್ಣು ಮುಚ್ಚಬೇಕು? ಮಲಗಿದಷ್ಟೇ ಕಣ್ಣು ಮುಚ್ಚಬೇಕಪ್ಪ, ಮಲಗಬೇಕಷ್ಟೇ. ಉಳಿದಂತೆಲ್ಲ ಕಣ್ಣು ಯಾಕೆ ಮುಚ್ಚಬೇಕಂತ ಕೇಳಿದ್ರಂತ. ಅಂದ್ರೆ ಅವರಿಗೆ ಕಣ್ಣು ಮುಚ್ಚೋದ್ರ ಬಗ್ಗೆ ಗೊತ್ತೇ ಇಲ್ಲ. ಧ್ಯಾನ ಮಾಡ್ಬೇಕಾದ್ರೆ ಕಣ್ಣು ಮುಚ್ಚಿ ಕೂಡಬೇಕು, ಮಲಗಬೇಕಾದ್ರೆ ಕಣ್ಣು ಮುಚ್ಚಬೇಕು, ಮಿಕ್ಕಿದಂತೆ ಕಣ್ಣು ತೆಗೆದೇ ಇರ್ಬೇಕಂತ ಭಾವಿಸಿದ್ರು. ಧ್ಯಾನದ ಸ್ಥಿತಿಯಲ್ಲಿ ಕಣ್ಣು ಮುಚ್ಚುವ ಒಂದು ಪ್ರಸಂಗವನ್ನ ಅವರಿಗೆ ಪರಿಚಯಿಸಿದ್ದೇ ಭಾರತ. ಹೀಗೆ ನಾವು ಗಮನಿಸ್ಲಿಕ್ಕಿದೆ. ಮತ್ತೆ ಪ್ರೀತಿ ಮೇಲೆ ಮೇಲೆ ತೋರುತ್ತದೆ. ದ್ವೇಷ ಪ್ರೀತಿಗಿಂತ ಆಳವಾಗಿ ಔತ್ಕೊಂಡು ಇರ್ತದೆ. ಅಂದ್ರೆ ಪ್ರೀತಿ ಮೇಲೆ ಇರ್ತದೆ, ಅದಕ್ಕೆ ನಾವು ಯಾರಾದ್ರೂ ತಕ್ಷಣ ಉಂಟಿವಿ, ಮತ್ತೆ ಆರಾಮಿದ್ದೀವಿ ಅಂತ ಪ್ರಾರಂಭ ಆಗ್ತದೆ. ಆ ಸಂಬಂಧ ಇನ್ನೂ ಸ್ವಲ್ಪ ಆಳಕ್ಕೆ ಹೋದ್ರೆ ದ್ವೇಷ ಎಂಬುದು ಮನುಷ್ಯ. ಈಗ ನೋಡಿ, ಯಾವುದೋ ಕೋಮು ಗಲಭೆಗಳಾಗ್ಲಿಕ್ಕೆ ಉಂಟಲ್ಲ, ಮಸೀದಿಯಲ್ಲಿ ಪ್ರಾರ್ಥನೆ ಮಾಡುವವರು, ದೇವಾಲಯದಲ್ಲಿ ಪೂಜೆ ಮಾಡುವವರು, ಚರ್ಚಿನಲ್ಲಿ ಪ್ರಾರ್ಥನೆ ಮಾಡುವವರು, ಇವರೇ ರಸ್ತೆಯಲ್ಲಿ ಗಲಭೆ ಮಾಡ್ಲಿಕ್ಕೆ ನಿಂತ್ಕೊಳ್ತಾರೆ. ಹಾಗಾದ್ರೆ ಧ್ಯಾನ ಏನ್ ಮಾಡಿ ಬಂದ್ರು, ಏನ್ ಪ್ರಾರ್ಥಿಸಿ ಬಂದ್ರು, ಏನ್ ಪೂಜಿಸಿ ಬಂದ್ರು ಅಂದ್ರೆ
ಈರ್ಷೆ ಎಂಬುದು ಆಳದಲ್ಲಿ ಬೇರು ಬಿಟ್ಟಿದೆ. ಮೇಲ್ಮೇಲಷ್ಟೇ ಭಗವಂತನ ಮೇಲೆ ಪ್ರೇಮದಂತೆ ನಟಿಸಿದರೆ ವಿನ ಆಳದಲ್ಲಿ ದ್ವೇಷ ಎಂಬುದು ಮನೆ. ಅದಕ್ಕೆ ಪ್ರೇಮಿಸುವಂತ ಅವಕಾಶವನ್ನ ಮನುಷ್ಯ ಕಳೆದುಕೊಳ್ಳುತ್ತಾನೆ. ಧ್ಯಾನದ ಇನ್ನೊಂದು ಅರ್ಥವೇ ಪ್ರೇಮ. ಧ್ಯಾನ ಮಾಡುವವರಿಗೆ ಪ್ರೇಮದ ಮೌಲ್ಯ ಗೊತ್ತಿರಬಹುದು. ಪ್ರೇಮಿಸುವ ಕಲೆ ಗೊತ್ತಿಲ್ಲದೆ ಇದ್ರೆ ಧ್ಯಾನ ನಿಮ್ಮ ಪರಿಣಾಮವನ್ನು ಉಂಟು ಮಾಡುತ್ತದೆ. ಎಲ್ಲರನ್ನು ಪ್ರೇಮಿಸು, ಪ್ರೀತಿಸು, ಎಲ್ಲರನ್ನು ತನ್ನಂತೆ ಭಾವಿಸುವ ಸಾಮರ್ಥ್ಯ ಯಾರಿಗಿದೆಯೋ ಅವರಿಗೆ ಮಾತ್ರ ಧ್ಯಾನ ತುಂಬಾ ಆಳವಾದ ಪರಿಣಾಮವನ್ನು ಉಂಟು ಮಾಡ್ತಾರೆ. ಕಸವರನೆಂಬುದು ನೆರಸೈರಿಸಲು ಕನ್ನಡದ ಒಬ್ಬ ಶ್ರೇಷ್ಠ ಕವಿ ಪಂಪ ಒಂದು ಕಡೆ ಹೇಳ್ತಾನೆ, ಕಸವರನೆಂಬುದು ನೆರಸೈರಿಸಲು. ಬಂಗಾರ ಕಸವರನ್, ಬಂಗಾರ ಅಂದ್ರೆ ಯಾವುದಂದ್ರೆ ಅಕ್ಕಪಕ್ಕದವರನ್ನ ಪ್ರೀತಿಸುವುದು ಇದೆಯಲ್ಲ ಅದೇ ನಿಜವಾದ ಬಂಗಾರ ಅಂತ ಬರುವುದು. ಸಹಿಷ್ಣುತೆಯನ್ನು ಬಹಳ ಚೆನ್ನಾಗಿ ಅವರು ಹೇಳಿದ್ರು. ಅದಕ್ಕೆ ಸಾಧನೆಯಲ್ಲಿ ಪ್ರವೇಶಿಸಬೇಕಂದ್ರೆ ಪ್ರತಿಯೊಬ್ಬರೂ ಕೂಡ ಕರುಣೆಯ ಒಂದು ಭಾಗವನ್ನ ವಿಕಾಸಗೊಳಿಸಿಕೊಂಡ. ಕರುಣೆ ಆಗಲೇ ಹೇಳಿ, ಕರುಣೆ ಅದನ್ನು ವಿಕಾಸ ಮಾಡ್ಕೋಬಹುದು. ನಮ್ಮ ಅಂತರದಲ್ಲಿ ಈಗ ಅಂದ್ರೆ ಕರುಣೆ ಅದನ್ನು ವಿಕಾಸ ಮಾಡ್ಕೋಬಹುದು. ಮತ್ತೆ ಶುದ್ಧ ಭಾವಕ್ಕಾಗಿ 4 ವಿಚಾರಗಳನ್ನ ನಾವು ನೆನಪಿಟ್ಕೋಬೇಕು. ಒಂದು ಮೈತ್ರಿ ಅಂದ್ರೆ ಸ್ನೇಹ. ಬುದ್ಧ ಒಂದು ಕಡೆ ಹೇಳ್ತಾನೆ, ಪುನರ್ಜನ್ಮವೆಂಬುದು ಇರುವುದಾದರೆ ನಾನು ಮೈತ್ರಿಯಲ್ಲಿ ಹುಟ್ಟುತ್ತೇನೆ. ಮಕ್ಕಳು ಬಂಧು ಬಾಂಧವರಿಗಿಂತಲೂ ಹೆಚ್ಚು ಪರಿಣಾಮ ಉಂಟು ಮಾಡುತ್ತೆ ಮೈತ್ರಿ. ಶುದ್ಧ ಭಾವಕ್ಕೆ ಬೇಕಾದದ್ದು ಮೊದಲನೇದಾಗಿ ಮೈತ್ರಿ, ಎರಡನೇದ್ದು ಕರುಣೆ ಬೇಕು, ಮೂರನೇದಾಗಿ ಪ್ರಸನ್ನತೆ. ಪ್ರಸನ್ನ ವದನ ಧ್ಯಾನದ ತಳಹರಿ. ಮುಖ ಗಂಡ ಹಾಕಿಕೊಂಡು ಧ್ಯಾನ ಮಾಡಿದ್ರೆ ಪರಿಣಾಮ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಸನ್ನವಾಗಿರು, ಮುಖ ತಾವರೆಯಂತೆ ಪ್ರಸನ್ನವಾಗಿರು. ಮುಖ ಪ್ರಸನ್ನ ಆಗಿರ್ಬೇಕಂದ್ರೆ ಮನಸ್ಸು ಪ್ರಸನ್ನ ಇರ್ಬೇಕ. ಮುಖ ಮನಸ್ಸಿನ ಕನ್ನಡಿ ಆಗಿದೆ. ಫೇಸ್ ಈಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳಿ ಇಂಗ್ಲಿಷ್. ಮುಖ ಮನಸ್ಸಿನ ಕನ್ನಡಿ. ಅಂದ್ರೆ ಒಬ್ಬ ಮನುಷ್ಯನ ಮುಖ ಪ್ರಸನ್ನ. ಎಲೆಗಳು, ಸುಂದರವಾದ ಹೂಗಳು, ಬೆಟ್ಟ ಗುಡ್ಡಗಳು, ಗಿಡ ಮರ, ಸೌಂದರ್ಯವನ್ನ ಕಾಣಲಿಕ್ಕೆ ಬೇಕಾದ ಬೆಳಕನ್ನ ನಮ್ಮ ಕಣ್ಗಳಿಗೆ ತಂದು ಕೊಟ್ಟ ಸೂರ್ಯನಿಗೆ ನಮಸ್ಕಾರ ನಾವೆಂದಾದ್ರೂ ಮಾಡಿದ್ದೇವಾ ಅಂತ ಕೇಳಿದ್ರೆ ಸೂರ್ಯ ನಮಸ್ಕಾರವನ್ನ ಪ್ರತಿನಿತ್ಯ ಮಾಡುವುದು. ಸೂರ್ಯನಿಗೆ ನಮಸ್ಕಾರ ಮಾಡಿ ದಿನದ ಚಟುವಟಿಕೆಗಳನ್ನ ಪ್ರಾರಂಭಿಸುವುದು. ಭಗವಂತನೇ ನೀನೆಷ್ಟು ದಯಾಮಯಿ. ಯಾರೋ ಒಬ್ಬ ಡಾಕ್ಟರ್ ಹತ್ರ ಹೋದ್ರೆ ಒಂದು ಹಲ್ಲು ಹೋಗಿ ಹಲ್ಲು ಹಾಕಿಸ್ಕೊಳ್ಳಿಕ್ಕೆ 27,000 ರೂಪಾಯಿ ಬಿಲ್ ಮಾಡಿ. ಒಂದು ಹಲ್ಲಿ ಹಾಗಾದ್ರೆ 33 ಹಲ್ಲಿಗೆ ಎಷ್ಟು ಬಿಲ್? ಹಲ್ಲಿನ ಬೆಲೆ ಇತ್ತು. ಕಿಡ್ನಿ ತೊಂದರೆಗೊಳಗಾಗಿದೆ ಅಂತ ಹೋದ್ರೆ ಕಿಡ್ನಿಯ ಬೆಲೆ 10 ಲಕ್ಷ, ಕಣ್ಣಿನ ಬೆಲೆ ಲಕ್ಷ. ಮಿದುಳು ಬೆಲೆ ಕಟ್ಟಲಿಕ್ಕೆ ಬರದೇ ಇರೋ ಲಿವರು 25 ಲಕ್ಷ. ಕಾಲಿನ ನೆಡೆಗೆ ಮನದ ಚೈತನ್ಯ, ಕಣ್ಣಿನ ನೋಟ ಎಲ್ಲವನ್ನು ಲೆಕ್ಕ ಹಾಕಿದ್ರೆ ಮನುಷ್ಯನ ಮೌಲ್ಯ 1000 ಕೋಟಿ. 1000 ಕೋಟಿಯ ಮೌಲ್ಯವನ್ನ ಭಗವಂತ ಉಚಿತವಾಗಿ ಕೊಟ್ಟು ಭೂಮಿಯ ಮೇಲೆ ಸುಂದರವಾಗಿ ಬದುಕಂತ ಹೇಳಿದ್ರೆ ಆತ್ಮಹತ್ಯೆ ಮಾಡಿಕೊಂಡು ಸಾಕು. ಅಲ್ವ? ಉಚಿತ, ಎಲ್ಲವೂ ಉಚಿತಗಳು. ಆ ಉಚಿತವಾಗಿರುವುದನ್ನ ಕೊಟ್ಟಿರುವ ಭಗವಂತನ ನಾಮಸ್ಮರಣೆಯಲ್ಲಿ ಧ್ಯಾನ ಮಾಡಿ ಬದುಕನ್ನ ಕಳೆಯುವುದು ಬಿಟ್ಟು ನಾನು ಬಡವನಿದ್ದೇನೆ ಎಂದು ಭಾವಿಸಿ ಬದುಕುವವರು ಯಾವುದರಲ್ಲಿ ನೀನು ಬಡವ ಎಂಬುದು ಮುಖ್ಯ. ಜಗತ್ತಿನಲ್ಲಿ ಬಡವ ಎಂಬುವ ಶಬ್ದ ಒಂದು ಕಡೆ ಕಬೀರವರು ಹೇಳ್ತಾರೆ, ಬಡವ ಎನ್ನತಕ್ಕ ವ್ಯಕ್ತಿಯೇ ಜಗತ್ತಿನಲ್ಲಿ ಇಲ್ಲ. ಯಾಕಂದ್ರೆ ಯಾರು ಶ್ರೀಮಂತರು ಅನ್ನೋರು ಇಲ್ವೇ ಇಲ್ಲ. ಸಂಬಂಧಪಟ್ಟ ನಾನು ಹೇಳಿ ಆರನೇದಾಗಿ ಸಂಯಕ್ ರೂಪಾಂತರನೇ ಸೂತ್ರ. ಸಂಯಕ್ ಅಂದ್ರೆ ಸಹಿಷ್ಣುತೆ, ಸಮಾಧಾನ. ಧ್ಯಾನದಲ್ಲಿ ಸಮಾಧಾನ ಬಹಳ ಮುಖ್ಯವಾದ. ಸಮಾಧಾನದಿಂದ ಧ್ಯಾನಕ್ಕೆ ಹೋಗ್ಬೇಕೆ ವಿನಃ ಧ್ಯಾನದಲ್ಲಿ ಸಮಾಧಾನವನ್ನು ನೋಡೋದಕ್ಕೆ ಬರೋದಿಲ್ಲ. ನಾನು ಹಾಗೆ ಬದುಕನ್ನು ಹೊರತುಪಡಿಸಿರುವ ಧ್ಯಾನ ಇರ್ಲಿಕ್ಕೆ ಅಂದ್ರೆ ಧ್ಯಾನವನ್ನ ಬದುಕಿನಲ್ಲಿ ಕಂಡುಕೋಬೇಕು. ಬಸ್ನಲ್ಲಿ ಧ್ಯಾನ ಮಾಡ್ಲಿಕ್ಕೆ ಬರ್ತದೆ, ನಿಮ್ಗೆ ಗೊತ್ತುಂಟ. ಸಂತೆಯೊಳಗೆ ಧ್ಯಾನ ಮಾಡ್ಲಿಕ್ಕೆ ಬರ್ತದೆ. ಮತ್ತೆ ಏಕಾಂತ ಸ್ಥಳದಲ್ಲಿ ಗಡಿಬಿಡಿಗೊಳ್ಳೋರಿದ್ದ ಯಾರು ಇಲ್ಲ ಅಂದ್ರೆ ಅಲ್ಲಿ ಬುಗುರು ಬರುತ್ತೆ, ಅಲ್ಲಿ ಭಯಭೀತನಾಗಿರ್ತಾನೆ.
ಮತ್ತು ಜನನಿಬಿಡ ಪ್ರದೇಶದಲ್ಲಿ ಜ್ಞಾನಿಯಾದರೂ ಅವ ಅಲ್ಲಿ ಸಂಧಿಯೊಳಗೆ ನಿದ್ದೆ ಮಾಡ್ತಾನೆ. ಅದಕ್ಕೆ ಇಲ್ಲಿ ಅದನ್ನ ಗಮನಿಸ್ಬೇಕು. ನಾವು ಸಮೃದ್ಧರು ಆದರೆ ಸಮಾಧಾನಿಗಳು. ಡಯೋನಿಸಸ್ ಅಂತ ಒಬ್ಬ ಅಲೆಕ್ಸಾಂಡರ್ನ ಗುರು ಇರ್ತಾನೆ. ಮತ್ತು ಬಟ್ಟೆ ಇಲ್ಲದ ಸಾಮಾನ್ಯವಾಗಿ ಬದುಕುವ ಒಬ್ಬ ಸಂತ. ಅದು ಬಟ್ಟೆ ಇರುವುದರಿಂದ ಕೈಯಲ್ಲಿ ಒಂದು ಭಿಕ್ಷಾ ಪಾತ್ರ ಇರುತ್ತದೆ, ನದಿ ದಂಡಿಗೆ ಹೋಗ್ತಿರ್ತಾನೆ. ಅದ್ರ ಪಕ್ಕದಿಂದ ಒಂದು ನಾಯಿ ಓಡೋದು. ನಾಯಿ ಓಡೋಗಿ ನದಿಯಲ್ಲಿ ಬಿತ್ತು ಅದು ನೀರಿನಲ್ಲಿ ಉಳ್ಳಾಡಿ ನೀರು ರೊಚ್ಚನೆ ನೆಕ್ಕಿ ಬಿಟ್ಟು ಹೊರಟೋಗ್ತದೆ. ಡಯೋನಿಸಸ್ ನೋಡ್ತಾನೆ, ಒಂದು ನಾಯಿಯ ಕೈಯಲ್ಲಿ ಭಿಕ್ಷಾ ಪಾತ್ರ ಇಲ್ಲ. ಅದು ಅಷ್ಟೊಂದು ನಿಸ್ವಾರ್ಥವಾಗಿ ಬದುಕು. ನಿಮಗೆ ಗೊತ್ತಿದೆ, ನಗರದಲ್ಲಿ ಎಷ್ಟು ನಾಯಿಗಳಿದ್ದಾರೆ, ಅವ್ರ ಮಕ್ಕಳಿದೆ, ಸಂಸಾರ ಇದೆ, ಊಟ ಮಾಡ್ತಾರೆ, ಸುಖ ದುಃಖಗಳು ಉಂಟು. ಆದ್ರೆ ನಾಯಿಗಳಿಗೆ ಏನಾದ್ರು ಆಸ್ಪತ್ರೆ ಇದೆ ಅಂದ್ರೆ ಇಲ್ಲ. ಅವೇನಾದ್ರೂ ಚರ್ಚು, ಧ್ಯಾನ ಕೇಂದ್ರ, ಏನಾದ್ರು ಪಿರಮಿಡ್ ಕಟ್ಟಿಗೆ ಅಂತ ಅಂದ್ರೆ ಇಲ್ಲ, ಆರಾಮದವು. BP ಶುಗರ್ ಅವೇನು ಚೆಕ್ ಮಾಡಿಸಿ ಏನಂತ ಅವಕ್ಕೇನಾದ್ರು BP ಶುಗರ್ ಯಾರು ಕೇಳ್ಬೋದು? ಜ್ವರ ಬಂದವನ್ ಗೊತ್ತೇ ಇಲ್ಲ. ನಾವು ಜ್ವರ ಬಂದವಂದ್ರೆ ಮುಂಜಾನೆ 8 ಗುಳಿಗೆ, ರಾತ್ರಿ 8 ಗುಳಿಗೆ, ಮತ್ತೆ ನಾಳೆ ಮುಂಜಾನೆ ಡಾಕ್ಟರ್ ಅಪಾಯಿಂಟ್ ತಗೊಂಡಿರ್ತು ಹೋಗ್ಬೇಕಾಗಿತ್ತು. ಅಂದ್ರೆ ಇಂಥ ಸ್ಥಿತಿ ನಾವು ಬಂದಿ. ಎಲ್ಲಾ ಪ್ರಾಣಿಗಳು ಚೆನ್ನಾಗದ, ಮನುಷ್ಯ ನೋಡ್ಕೊಂಡು ಬಿಟ್ಟು ಉಳಿಕೆದ ಯಾವ ಪ್ರಾಣಿಗಳು ಮಠ ಕಟ್ಟಿಕೊಂಡಿಲ್ಲ, ಮಂದಿರ ಕಟ್ಟಿಕೊಂಡಿಲ್ಲ, ಚರ್ಚ್ ಕಟ್ಟಿಕೊಂಡಿಲ್ಲ, ಆಸ್ಪತ್ರೆ ಕಟ್ಟಿಕೊಂಡಿಲ್ಲ, ಗೋಡನ್ ಕಟ್ಟಿಕೊಂಡಿಲ್ಲ. ಈ ಸುಮ್ಮನೆ ಆರಾಮದವು. ಇದು ಉಟ್ಟು ಕಟ್ಟಿಕೊಂಡ್ರೆ ಮನುಷ್ಯ ಪಾಲ್ಗಾಗ್ತದೆ. ಅದಕ್ಕೆ ಗಮನಿಸ್ಬೇಕು ನಾವು. ಏನಂತ ಹೇಳಿದ್ರೆ, ಡಯೋನಿಸಸ್ ಅವರು ಮೂಡಿದ್ರು ನಾಯಿಯನ್ನ, ಸುಮ್ಮನೆ ಓಡೋದು ನಾಯಿ. ಅವಾಗ ಅವ್ರು ತಮ್ಮ ಕೈಯಲ್ಲಿ ಭಿಕ್ಷಾ ಪಾತ್ರೆಯನ್ನು ನದಿಗೆ ಬಿಸಾಕಿದ್ರು. ನಾಯಿಯೇ ಏನಿಂದ ಬದುಕ್ತದ ಅಂದ್ರೆ, ನಾನು ನಾಯಿಗಿಂತ ದೊಡ್ಡ ಜ್ಞಾನಿ, ಮನುಷ್ಯ ಏನಿಂದ ಬದುಕಲಿಕ್ಕೆ ಬರುತ್ತೆ ಅಂತ ಡಯೋನಿಸಸ್ ನದಿ ದಂಡಿಗೆ ಕೂತಿದ್ದ. ಅಲೆಕ್ಸಾಂಡರ್ ಬಂದ, ನಮಸ್ಕರಿಸಿದ. ವಿಶ್ವವನ್ನು ಗೆಲ್ಲಲಿಕ್ಕೆ ಹೊಂಟಿದ್ದೇನೆ ದೇವ, ನನಗೆ ಆಶೀರ್ವಾದ ಮಾಡಿ. ಅಲೆಕ್ಸಾಂಡರ್ ಹೇಳಿದ, ವಿಶ್ವವನ್ನು ಗೆದ್ದು ಏನ್ ಮಾಡ? ಒಂದು ಪ್ರಶ್ನೆ ಅಲ್ಲ. ಜಗತ್ತನ್ನ ಗೆದ್ದು ಏನ್ ಮಾಡತ್ತಿ? ಏನ್ ಮಾಡತ್ತಿ? ಅಲೆಕ್ಸಾಂಡರ್ ಹೇಳಿದ, ಜಗತ್ತೆಲ್ಲವನ್ನ ಗೆದ್ದು ಸಂತೋಷವಾಗಿರ್ಬೇಕಂತ ಮಾಡಿ. ಕೆಲವರು ಹೇಳಲಿಕ್ಕೆ ಉಂಟ, ಈಗ ಒಂದಿಷ್ಟು ಗಳಿಸಿವಿ, ಇನ್ನೊಂದಿಷ್ಟು ಗಳಿಸ್ಬಿಟ್ರೆ ನಾನು ಆನಂದ. ಅದ್ರ ರಿಲಯನ್ಸ್ ಮುಖೇಶ್ ಅಂಬಾನಿ ಅವ್ರನ್ನೆಲ್ಲ ಆರಾಮದಿನ ನಿದ್ದೆ ಮಾಡುವವರು. ಅಂದ್ರ ಸಂತೋಷಕ್ಕೊಂದು ಟೈಮ್ ನಿಗದಿ ಮಾಡಿಕೊಳ್ಳೋದ್ರೆ ಈ ಕ್ಷಣವೇ ನೀನು ಈಗ ಸಂತೋಷವಾಗಿರ್ಬೇಕು. ನಾಳೆ ಎಂಬುದು ನಿನ್ನ ಅಧೀನವಲ್ಲ, ಅಂದಂದಿಗೆ 100 ವರ್ಷ ತುಂಬಿತ್ತೆಂದು ತಿಳಿಯಬೇಕು. ಸಂತೋಷ ಎಂಬುದು ವರ್ತಮಾನದಲ್ಲಿ ಅನುಭವಿಸತಕ್ಕ ಒಂದು ವಿಧಾನ. ಅದು ಭವಿಷ್ಯದಲ್ಲಿ ನಾವು ಅದನ್ನ ಅಡಗಿಸಿಟ್ಟು ನೋಡಿ ಸಂತೋಷ ಪಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ಅದನ್ನ ಗಮನಿಸ್ಬೇಕು. ನಾವೇನು ಮಾಡ್ತಿದ್ದೇವೆ, ಡಯೋನಿಸಸ್ ಕೇಳಿದ್ರು, ಏನು ಯಾತಕ್ಕೆ ಜಗತ್ತನ್ನ ಗೆಲ್ಲಬೇಕಂತ ಸಂತೋಷವಾಗಿಲ್ಲ. ಡಯೋನಿಸಸ್ ಕೇಳಿದ್ರು, ನಾನು ಈಗಲೇ ಸಂತೋಷವಾಗಿ, ಕುದುರೆ ಇಲ್ಲ, ಸೈನಿಕರೆಲ್ಲ, ಆನೆ ಇಲ್ಲ, ಖಡ್ಗ ಇಲ್ಲ, ಗುರಾಣಿ ಇಲ್ಲ, ಅರಮನೆ ಇಲ್ಲ, ನಾನು ಈಗಲೇ ಆರಾಮ ಬಹಳ ಚೆನ್ನಾಗಿ ನದಿ ದಂಡೆಯಲ್ಲಿ ಸಂತೋಷವಾಗಿದ್ದೆ. ನೀನು ಈಗಲೇ ಸಂತೋಷವಾಗಿರ್ಲಿಕ್ಕೆ ಬರ್ತದೆ, ಇಡೀ ವಿಶ್ವವನ್ನ ಗೆದ್ದು ಸಂತೋಷವಾಗಿರ್ಲಿಕ್ಕೆ ಬರೋದಿಲ್ಲ. ಅದು ಕೇಳೋದಿಲ್ಲ, ಅದು ಬೇರೆ. ಅದಕ್ಕೆ ಮನುಷ್ಯನ ಮನಸ್ಥಿತಿ ಹೆಂಗಿದೆ? ಒಂದು ಆಸ್ಥಾನಕ್ಕೆ ಒಬ್ಬ ಸಂತ ಬಂದ, ಭಿಕ್ಷಾ ಪಾತ್ರೆ ಹಾಕೊಂಡು ಬಂದ. ರಾಜನ ಮುಂದೆ ಕೂತ. ರಾಜ ಅಂತ, ಏನು ಸಂತರಿಗೆ ಏನು ಅಪ್ಪಣೆ ಮಾಡಲು ಏನ್ ಬೇಕು ನೀವು? ಸಂತ ಹೇಳಿದ, ಏನಿಲ್ಲ ಮಹಾಪ್ರಭು, ನನ್ನ ಭಿಕ್ಷಾ ಪಾತ್ರೆಯನ್ನು ನೀವು ತುಂಬಿಸಿದ್ರೆ ಸಾಕು, ನಾನು ಹೊರಟು ಹೋಗ್ತೀನಿ. ಅದೇನು ಬಹಳ ದೊಡ್ಡ ಇಷ್ಟ ಇರ್ತದೆ ಭಿಕ್ಷಾ ಪಾತ್ರೆ, ಏನ್ ಬಹಳ ದೊಡ್ಡದು ಏನು ಭಿಕ್ಷಾ ಪಾತ್ರೆ? ನಾನು ಈ ಸಾಮ್ರಾಜ್ಯದ ಚಕ್ರವರ್ತಿ ಇದ್ದೆ, ಮಂತ್ರಿ ಕರೆದ ಮಂತ್ರಿ ಆತನ ಭಿಕ್ಷಾ ಪಾತ್ರೆಗೆ ವಜ್ರ ವೈಢ್ಯಗಳನ್ನು ತುಂಬಿಸಿದ. ಮಂತ್ರಿ ತಗೊಂಡೋಗಿ ಒಂದಿಷ್ಟು ಹಾಕಿದ, ಮಾಯ ಆದ. ಮತ್ತೊಂದಿಷ್ಟು ಹಾಕಿದ ಮಂತ್ರಿ, ಮತ್ತೆ ಅದು ತುಂಬಲಿಲ್ಲ. ಅವು ಎಲ್ಲಿದ್ದು ಒಳಗಾಕಿದ ತಕ್ಷಣ ಎಲ್ಲೂರು ಮಂದಮಾಯ ಆಗ್ಬೋದು. ಗಾಬರಿ ಆಯ್ತು ಮಂತ್ರಿ. ರಾಜನ ಹತ್ರ ಓಡಿ ಬಂದ, ಮಹಾಪ್ರಭುಗಳೇ 2 ಸಾರಿ ಇಷ್ಟಿಷ್ಟ ಆಗ್ತಿದೆ, ಅದು ತುಂಬುತ್ತಾ ಇಲ್ಲ, ಒಳಗೆ ಹೊರಟ. ರಾಜ ಬಂದು ನೋಡ್ತಾನೆ, ಭಿಕ್ಷಾ ಪಾತ್ರೆ ತುಂಬಿಲ್ಲ. ಇಡೀ ತನ್ನ ಸಮಸ್ತ ಭಂಡಾರದಲ್ಲಿರುವ ವಜ್ರ ವೈಢ್ಯಗಳೆಲ್ಲವನ್ನು ಅದಕ್ಕೆ ಸೂರು, ಅದು ತುಂಬಲಿಲ್ಲ. ರಾಜ ಅಂದ, ನನ್ನ ಅಹಂಕಾರವನ್ನು ನೀವು ಎಚ್ಚರಿಸಿದ್ರಿ, ನನ್ನ ತಪ್ಪನ್ನ ಮನಸ್ಬೇಕಂತೇಳಿ ನಮಸ್ಕಾರ ಮಾಡಿ ಮತ್ತೆ ಒಂದು ಮಾತು ಕೇಳಿದ್ರು. ಒಂದು ಮಾತು ತಮ್ಮ ಹತ್ರ, ಈ ಭಿಕ್ಷಾ ಪಾತ್ರೆಯ ಮರ್ಮ ಏನು? ನನ್ನ ಅಹಂಕಾರ ಈಗ ನಿರಸನ ಆಯ್ತು, ಭಿಕ್ಷಾ ಪಾತ್ರೆಯ ಗುಟ್ಟೇನು ಅಂತ ಕೇಳಿದ್ರು. ಆ ಸಂತ ಹೇಳಿದ, ಬಹಳ ದೊಡ್ಡ ಗುಟ್ಟೇನಲ್ಲ,
ಇದು ಒಬ್ಬ ಮನುಷ್ಯನ ತಲೆಬುರುಡೆ. ಏನಿದು? ಮನುಷ್ಯನ ತಲೆಬುರುಡೆ. ಆ ತಲೆಬುರುಡೆಯನ್ನು ನಾನು ಭಿಕ್ಷಾ ಪಾತ್ರೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸತ್ತ ಮನುಷ್ಯನ ಬುರುಡೆಯೇ ಜಗತ್ನಾಗ ಎಲ್ಲ ರಾಜನ ಆ ಭಂಡಾರದಲ್ಲಿ ಹಾಕಿದ ವಜ್ರ ವೈಢೂರ್ಯದಿಂದ ತುಂಬಲಿ. ಬದುಕಿದ ಮನುಷ್ಯನ ತಲೆಬುರುಡೆ ಯಾವತ್ತು ತುಂಬಲಿಕ್ಕೆ ಸಾಧ್ಯ? ಅಂದ್ರೆ ಇಂಥ ಮನಸ್ಸಿನ ತಲೆಯನ್ನು ಹೊತ್ತುಕೊಂಡು ಧ್ಯಾನದಲ್ಲಿ ಕುಳಿತರೇನು, ಆಶ್ರಮದಲ್ಲಿ ಕುಳಿತರೇನು, ಮಂದಿರದಲ್ಲಿ ಕುಳಿತರೇನು ಸಮಾಧಾನಿಯಾಗಿರಬಲ್ಲನೆ. ಅದಕ್ಕೆ ಮನುಷ್ಯ ಯಾವುದೇ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಸಮಾಧಾನಿಯಾಗಿರ್ಲಿಕ್ಕೆ ಬರೋದಿಲ್ಲ. ನಿಮ್ಗೆ ಇನ್ನೂ ಒಂದು ಕಟುವಾದ ಸತ್ಯವನ್ನು ಹೇಳ್ತೇನೆ, ಧ್ಯಾನ ಕೇಂದ್ರಕ್ಕೆ ಬಂದು ಸಮಾಧಾನಿಯಾಗಿರ್ತೇನೆ ಎಂಬತಕ್ಕದ್ದಲ್ಲ. ನೀನು ಇರತಕ್ಕ ಸ್ಥಳದಲ್ಲಿಯೇ ಧ್ಯಾನವನ್ನ ಮಾಡು. ಅಂದರೆ ನಿರ್ವಿಕಲ್ಪವಾಗಿರತಕ್ಕ, ನಿಷ್ಕಲ್ಮಶವಾಗಿರು ಮತ್ತು ಅತಿ ದುರಾಶೆ ಇಲ್ಲದ ಮನಸ್ಥಿತಿಯಿಂದ ಬದುಕುವುದೇ ನಿಜವಾದ ಧ್ಯಾನ. ಆ ಮನಸ್ಥಿತಿ ಇಲ್ಲದ ಧ್ಯಾನವನ್ನು ಮಾಡಿದ್ರೆ ಅದರಿಂದ ಲಾಭ ಆಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಮನುಷ್ಯನ ಮನಸ್ಸಿನ ಅತಿ ದೊಡ್ಡ ಕಾಯಿಲೆ ಅಂತ ಹೇಳಿದರೆ ವಿಪರೀತ ಅಥವಾ ವಿರೋಧವಾಗಿದ್ದದ್ದು ಮನಸ್ಸಿನ ಕೆಲಸ. ಅಲ್ಲಿ ಹೋಗ್ಬೇಡ, ಹೋಗ್ತೇನೆ, ಅದನ್ನ ಮಾಡಬೇಡ, ಮಾಡ್ತೇನೆ. ಒಬ್ಬ ಇಬ್ರು ಗಂಡ ಹೆಂಡತಿದ್ರ, ಹೆಂಡತಿ ಗಂಡನಿಗೆ ಬಹಳ ವಿರೋಧ. ಗಂಡ ಹೆಂಡತಿ ಅಂದ್ರೆ ಅದು ಹಾಗೆ ಡಿಕ್ಷನರಿ ತೆಗೆದು ನೋಡ್ರಿ, ಒಬ್ಬರಿಗೊಬ್ಬರು ಆಗದೇ ಇರುವವರೆಲ್ಲ ಗಂಡ ಹೆಂಡತಿ ಅಂತ ಕಲಿಬೇಕು. ಇಬ್ಬರು ವೈದಿಗಳನ್ನ ಅತ್ಯಂತ ಸಂಭ್ರಮದಿಂದ ಮಾಡುವುದೇ ಮದುವೆ ಆಗಿರುತ್ತೆ. ಹಂಗ ಹೆಂಡತಿಗೆ ಅಂತ ಹೇಳ್ತಿದ್ದ, ಇವತ್ತು ನೀನು ಹೋಳಿಗೆಯನ್ನ ಮಾಡು, ಅಮಾವಾಸ್ಯದ ಊರರೆಲ್ಲ ಹೋಳಿಗೆ ಮಾಡ್ತಾರ. ಹೆಂಡತಿ ಅಂತ ನಾನು ಇವತ್ತು ರೊಟ್ಟಿನ ಮಾಡಿ ತಲೆ ಕೆಟ್ಟ ನಾನು. ಮತ್ತೆ ಮರುದಿನ ಗಂಡ ಇವತ್ತು ಹೊಲಕ್ಕೆ ಹೋಗ್ಬೇಡ ಅಂತ ಹೇಳಿ ನಾನು ಹೊಲಕ್ಕೆ ಹೋಗ್ತೀನಿ. ಬಟ್ ನೀ ಏನ್ ಆತ ಕೆಲಸ ಹೇಳಿದ್ರೆ ಅದಕ್ಕೆ ವಿರುದ್ಧ. ಇದು ಹೀಗೆ ಒಂದು 4-5 ವರ್ಷ ಜೀವನ ಮಾಡಿ ಸಾಕಾಗೋಯ್ತು ಗಂಡನಿಗೆ. ಅವತ್ತು ಬಹಳ ದೊಡ್ಡ ಮನೆ ಆಗಿತ್ತು, ಒಳಗೆ ನೀರು ಬಂದಿತ್ತು. ಗಂಡ ಹೇಳಿದಂತ ಒಳಗೆ ನೀರು ಬಹಳ ಬಂದಾವ, ಒಳಗೆ ಹೋಗಬೇಡ. ಆಕೆ ಹೇಳಿದ್ರು ನಾನು ಒಳಗೆ ಹೋಗ್ತೀನಿ. ಒಳಗೆ ಹೋದ್ರು ಹೋಗಲೆಕ್ಕ ನಡ ಒಳಗೆ ಹೋಗಿ ನೀರು ತುಂಬಬೇಡ ಅಂತ ಹೇಳಿ ನಾನು ನಡ ಒಳಗೆ ಹೋಗಿ ನೀರು ತುಂಬುತ್ತೇನೆ. ಒಳಗೆ ಪ್ರವೇಶಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ತುಂಬಿಕೊಂಡಿರುವ ಮನಸ್ಸು ಏನನ್ನೂ ಸ್ವೀಕರಿಸಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾವು ತುಂಬಿಕೊಂಡಿರತಕ್ಕ ಕಲ್ಮಶವಾಗಿರತಕ್ಕ ಎಲ್ಲವುಗಳನ್ನು ಬೀಸಾಡಬೇಕು. ಇನ್ನು ಹೇಳಿದಾಗಿ ಶುದ್ಧ ಮತ್ತು ಶೂನ್ಯತೆಯ ಸಮಾಧಿ ಪ್ರಾಪ್ತಿ ಅನ್ನತಕ್ಕ ಈ ಶೂನ್ಯ ದೃಷ್ಟಿ ಇದೆಯಲ್ಲ, ಪರಮಾತ್ಮನಲ್ಲಿ ನಮ್ಮನ್ನ ಮಿಲನಗೊಳಿಸ್ತದೆ. ಶೂನ್ಯ ದೃಷ್ಟಿ ಅಂದ್ರೆ ಏನು? ಏನೊಂದು ಉದ್ದೇಶವಿಲ್ಲ, ನಿರ್ವಿಕಲ್ಪವಾಗಿರತಕ್ಕ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಇರತಕ್ಕ ಒಂದು ದೃಷ್ಟಿ. ನಾವು ಯಾರು PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, and give your experiences for PMC. Record your experiences so that the whole world will know your experiences.